ನಮಸ್ಕಾರ ಸಹೋದರ ಸಹೋದರಿ ಮತ್ತು ಸ್ನೇಹಿತರೆ, ಮತ್ತೊಮ್ಮೆ ಒಂದು ಕಿರುತೆರೆಯಲ್ಲಿ ನಿಮ್ಮೆಲ್ಲರನ್ನು ನೋಡುವ ಒಂದು ಭಾಗ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳುತ್ತೇವೆ. ಭಾನುವಾರ ದಿನದಲ್ಲಿ ಎಲ್ಲರ ಜೊತೆಯಲ್ಲಿ ದೇವರ ಆರಾಧನೆಯನ್ನು ಮಾಡಿ ದೇವರ ವಾಕ್ಯವನ್ನು ಕೇಳಿ ಕರ್ತನ ಭೋಜನಲ್ಲಿ ಪಾಲ್ಗೊಳ್ಳುವುದು ಅದ್ಭುತವಾದ ವಿಷಯವಾಗಿರುತ್ತದೆ. ಇನ್ನು ಖಂಡಿತವಾಗಿ ನಾನು ನಂಬುತ್ತೇನೆ, ದೇವರ ಕೃಪೆಯಿಂದ ಯಾವುದೇ ಸಂಕಷ್ಟಗಳು, ಯಾವುದೇ ಒಂದು ಶ್ರಮಗಳು ಮಾಡಬೇಕಾಗಿದ್ದರೂ ಅದ್ರ ಮಧ್ಯದಲ್ಲೂ ಸಮಾಧಾನದಿಂದ ಇದ್ದೀರಂತ ನಂಬುತ್ತೇನೆ. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನ್ನ ಸಮಾಧಾನ ನಿಮಗೆ ಬಿಟ್ಟು ಹೋಗಿದ್ದೇನೆ ಅಂತ ಹೇಳುವವರಾಗಿರುತ್ತಾರೆ. ಆಮೆನ್. ಸೊ ಈ ದಿನ ಒಂದು ಸಣ್ಣದೊಂದು ನನ್ನ ಮನಸ್ಸಿನಲ್ಲಿರುವ ಕಲಿಯುತ್ತಿರುವ ಇತ್ತೀಚೆಗೆ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡುತ್ತಿರುವ ಒಂದು ಸರಳವಾದ ವಿಷಯ, ಮತ್ತು ಆದರೂ ಮುಖ್ಯವಾದ ವಿಷಯನ ನಂಬುತ್ತೇನೆ, ಅದನ್ನು ಮಾತನಾಡಿರುತ್ತೇವೆ. ಅದಕ್ಕೆ ಮುಂಚೆ ಒಂದು ಸಣ್ಣದೊಂದು ನಗೆ. ಒಬ್ಬ ವ್ಯಕ್ತಿ, ಸಾಮಾನ್ಯವಾಗಿ ನಮ್ಮ ಅಂಥ ವ್ಯಕ್ತಿ ಒಮ್ಮೆ ಯಾವುದೋ ಒಂದು ಏರ್ಪೋರ್ಟಲ್ಲಿ ಕೂತ್ಕೊಂಡು ಲಾಂಜಲ್ಲಿ ಪ್ಲೇನ್ಗೆ ಕಾಯ್ತಾ ಇದ್ದಂತೆ ಮುಂದೆ ಇದ್ದ ಒಂದು ಹೆಣ್ಣುಮಗಳು ಅವಳಿಗೆ ನೋಡಿ ಒಂದು ಸ್ಮೈಲ್ ಕೊಟ್ಟನಂತೆ. ಸೊ ಅವಳು ಸ್ಮೈಲ್ ಕೊಟ್ಟಾಗ ಫುಲ್ ಅಟೆನ್ಷನ್ ಕೊಟ್ಟು ಅವ್ರಿಗೆ ನೋಡೋಕ್ಕೆ ಶುರು ಮಾಡಿದ್ರಂತೆ. ಮತ್ತೆ ಸ್ಮೈಲ್ ಮಾಡ್ತಾ ಇದ್ದಂತೆ. ಆಗ ಹೆಂಗಸು ಕೇಳಿದ್ರಂತೆ, ನೀವು ಎಲ್ಲಿಗೆ ಹೋಗ್ತಿದ್ರ? ಅವರು ಬೆಂಗಳೂರಲ್ಲಿ ನನ್ನನ್ನೊಮ್ಮೆ ಬಂದು ಮೀಟ್ ಮಾಡ್ಬೋದಾ ಅಂತ. ಇವನು ಫುಲ್ ಖುಷಿ ಆಗಿಬಿಡ್ತದೆ. ನೀವು ಸಿಂಗಲಾ, ಅಂದರೆ ಮದುವೆ ಆಗಿಲ್ವಾ ಅಂತ ಕೇಳಿದ್ರಂತೆ. ಅದಕ್ಕೆ ಹೆಂಗಸು ಹೇಳಿದ್ರು, ಇಲ್ಲ ನಾನು ಡೆಂಟಿಸ್ಟು, ನೀನು ಸ್ಮೈಲ್ ಮಾಡಿದಾಗ ಗೊತ್ತಾಯಿತು ನಿನಗೆ ಹಲ್ಲಿಗೆ ರಿಪೇರಿ ಬೇಕು ಅಂತ. ಓಕೆ, ಗ್ರೇಟ್. ಸೊ ನಾವು ಅಂದುಕೊಳ್ಳೋದು ಬೇರೆ, ನಡೆಯೋದು ಬೇರೆ ಆಗಿರುತ್ತದೆ. ಓಕೆ, ಗುಡ್. ಸೊ ಈ ದಿನ ನಮ್ಮ ಜೀವನದಲ್ಲಿ ಎಲ್ಲರಿಗೂ ಎಲ್ಲದರಲ್ಲೂ ಒಂದು ಸಾಮಾನ್ಯವಾದ ಒಂದು ವಾಸ್ತವವಾದ ವಿಷಯ ಏನಂದರೆ ಬೆಳವಣಿಗೆ. ಎಲ್ಲದರಲ್ಲೂ ಬೆಳೆಯಬೇಕು. ಓಕೆ, ಒಂದು ಮಗು ಹುಟ್ಟೋದಕ್ಕೆ ಮುಂಚೆನೇ ಹೊಟ್ಟೆಯಲ್ಲಿ ಇರುವಾಗಲೇ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಒಂದು ವಾರ ಆಯಿತು, 2 ವಾರ ಆಯಿತು, 10 ವಾರ ಆಯಿತು, 20 ವಾರ ಆಯಿತು, ಮಗು ಬೆಳೀತಾ ಇರಬೇಕು ಅಂತ. ಮಗು ಹುಟ್ಟಿದ ಮೇಲೆ ಬೆಳಿಬೇಕಂತಿರುತ್ತೆ. ಮತ್ತು ನಾವು ಅಷ್ಟೇ ಒಂದು ಕೆಲಸ ಮಾಡ್ತಿದ್ರು ಏನು ಮಾಡ್ತೀವಿ, ವ್ಯಾಪಾರ ಮಾಡಿದ್ರು ಬಿಸ್ನೆಸ್ಸಲ್ಲಿ ಬೆಳಿಬೇಕು. ಓಕೆ, ಅದನ್ನು ಸ್ವಲ್ಪ ನಾವೇನೋ ಒಂದು ಸೇವಿಂಗ್ಸ್ ಮಾಡ್ತೀವಿ, ಬ್ಯಾಂಕಲ್ಲಿ ಹಾಕ್ತೀವಿ, ಬ್ಯಾಂಕಲ್ಲಿ ಅದು ಬೆಳಿಬೇಕು ಅನ್ನಿಸ್ತದೆ. ಓಕೆ, ಮತ್ತು ಸೇವಿಂಗ್ಸ್ ಬೆಳಿಬೇಕು. ಏನೋದು ಆಸ್ತಿ ತಗೋತೀವಿ, ಒಂದು ಜಮೀನು ಏನಾದರೂ ಆ ರೇಟನ್ನು ಬೆಳೆದಿದೆಯಾ, ಜಾಸ್ತಿ ಆಗಿದೆಯಾ, ಎಲ್ಲದರಲ್ಲೂ ಬೆಳಿಬೇಕಂತ ನಾವು ಭಾವಿಸ್ತೇವೆ. ಆದರೆ ನಾವು ನಮ್ಮ ಕ್ರೈಸ್ತರಾದ ನಾವು, ಯೇಸುವನ್ನು ಅರಿತವರಾದ ನಾವು, ವಿಶ್ವಾಸಿಗಳಂತ ಹೇಳಿಕೊಳ್ಳೋರು ನಾವು, ಅಥವಾ ದೈವ ಭಕ್ತಿ ಇರುವಂತ ಹೇಳಿಕೊಳ್ಳೋರು ನಾವು ಬೆಳೆಯುತ್ತಿದ್ದೇವಾ? ಅದೊಂದು ಮುಖ್ಯವಾದ ಒಂದು ಪ್ರಶ್ನೆ ಆಗಿರುತ್ತದೆ. ಓಕೆ, ಸೊ ಈ ದಿನ ಅದೇ ಶೀರ್ಷಿಕೆ ಆಗಿದೆ, ಲೆಟ್ಸ್ ಗ್ರೋ ಅಪ್, ಬೆಳೆಯೋಣ. ಓಕೆ, ಇದಕ್ಕೆ ಅನುಗುಣವಾಗಿ ಒಂದು ವಚನವನ್ನು ನೋಡೋಣ. ಎಬೇಸ್ಯರಲ್ಲಿ 4ನೇ ಅಧ್ಯಾಯ 14ನೇ ವಚನದಲ್ಲಿ ಮೊದಲನೇ ಭಾಗದಲ್ಲಿ ಹೇಳುತ್ತದೆ, ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು. ಓಕೆ, ಪೌಲನು ಬರೀತಾನೆ ಅಲ್ಲಿರುವ ಸಭೆಯವರಿಗೆ, ಯೇಸುವನ್ನು ಅರಿತವರಿಗೆ, ಯೇಸುವನ್ನು ಸ್ವೀಕರಿಸಿಕೊಂಡವರಿಗೆ, ಕ್ರೈಸ್ತರಂತ ಹೇಳಿಕೊಂಡಿರೋರಿಗೆ, ದೈವ ಭಕ್ತಿಯಲ್ಲಿ ಇರ್ತೀನಿ ಅಂತ ಹೇಳಿದವರಿಗೆ ಹೇಳ್ತಾರೆ, ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು. ಓಕೆ, ಸೊ ದಟ್ ಈಸ್ ದ ಶೀರ್ಷಿಕೆ. ಅದೇ ಇದು. ಇವತ್ತು ನಾವು ಬೆಳೆಯಬೇಕು, ಕೂಸುಗಳಾಗಿರಬಾರದು, ನಾವು ಬೆಳೆಯಬೇಕು, ಬೆಳೀತಲೇ ಇರಬೇಕು. ಪ್ರಾರ್ಥಿಸೋಣ. ಪರಲೋಕ ತಂದೆ, ಅಪ್ಪ ಸ್ವಾಮಿ, ಒಂದು ಅದ್ಭುತವಾದ ದಿನವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ ತಂದೆ. ಹೌದು ತಂದೆ, ಭಾನುವಾರ ಪ್ರತಿ ವಾರ ನಾವು ನಿಮ್ಮ ಆರಾಧನೆ ಕೇಳಲು ಕೆಲವರು ಸಭೆಗಳಿಗೆ ಹೋಗುತ್ತೇವೆ, ಕೆಲವರು ಅನಿವಾರ್ಯ ಕಾರಣಗಳಿಂದ ಸಭೆಗೆ ಹೋಗೋಕ್ಕಾಗದಿರುವಾಗ ಈ ರೀತಿಯಾಗಿ ಆನ್ಲೈನಲ್ಲಿ ನೋಡುತ್ತಿರ್ತೇವೆ ತಂದೆ. ಅಪ್ಪ ಸ್ವಾಮಿ, ನಾವು ಹೇಗೆ ಇದ್ದರೂ, ಎಲ್ಲೇ ಇದ್ದರೂ, ಎಷ್ಟು ವಯಸ್ಸರಾಗಿದ್ದರೂ ಸಹ ತಂದೆ, ಒಂದು ಪ್ರಕೃತಿಯ ನಿಯಮವನ್ನು ನೋಡುತ್ತೇವೆ, ಅದೇ ರೀತಿ ವಚನದ ನಿಯಮವು ಸಹ ತಂದೆ, ನಾವು ಕೂಸುಗಳಾಗಿರಬಾರದು. ಅಪ್ಪ ಸ್ವಾಮಿ, ಒಂದು ಸಮಯದಲ್ಲಿ ಈ ದಿನ ನಾನು ಕೆಲವು ವಿಷಯಗಳನ್ನು ಹೇಳಿಕೊಡುವಾಗ ಪವಿತ್ರಾತ್ಮ ಮುಖಾಂತರ ನೀವು ಮಾತಾಡಿರುತ್ತಂತೆ. ನಾನು ಅನರ್ಹನು, ನಾನು ಎಷ್ಟು ಬೆಳೆಯಬೇಕಾಯಿತು ಅಷ್ಟು ಬೆಳೆದಿಲ್ಲ
ಅಪ್ಪ ಸ್ವಾಮಿ, ಈ ಒಂದು ವಿಷಯಗಳನ್ನು ಹೇಳಿಕೊಡೋದಕ್ಕೆ ನಾನು ಯೋಗ್ಯನಲ್ಲ, ಆದರೂ ತಂದೆ ನಿಮ್ಮ ಕೃಪೆಯಿಂದ ನಿಮ್ಮ ವಚನ ಹೇಳಿಕೊಡೋದಕ್ಕೂ ಅದನ್ನು ಹೇಳಿಕೊಡುವಾಗಲ ನಾನೂ ಸಹ ಬದಲಾವಣೆಗೆ ಸಹಾಯ ಮಾಡಿರಿ. ಅಪ್ಪ ಸ್ವಾಮಿ, ಕೇಳುಗರಳು ಸಹ ತಂದೆ ಪವಿತ್ರಾತ್ಮನ ಮುಖಾಂತರವಾಗಿ ಅವ್ರಿಗೆ ಅರ್ಥೈಸಬೇಕಂತ ಬೇಡಿಕೊಳ್ಳುತ್ತೇನೆ ತಂದೆ. ಈ ಸಮಯ ಕೊಟ್ಟು ಸ್ತೋತ್ರ ಹೇಳುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್. ಆಮೇನ್. ಸೊ ಆ್ಯಸ್ ಎ ಸೆಡ್, ಗ್ರೋ ಅಪ್, ಬೆಳೆಯಬೇಕು. ಓಕೆ, ನಾವು ಬೆಳೆಯೋದು ಹೇಗೆ? ಓಕೆ, ಆಹಾರ, ನಮ್ಮ ಮಕ್ಕಳಿಗೆ ಊಟ ತಿನ್ನಿಸ್ತೀವಿ, ಸರಳಾಗಿ ಕೊಡ್ತೀವಿ, ಅದು ಹಣ್ಣು ಹಂಬಲ ತಿನ್ನಿಸ್ತೀವಿ. ನನ್ನಂಥವ್ರು ನಾನ್ ವೆಜ್ಜು ಅದು ಇದು ತಿಂತೀವಿ. ಈ ಕಿರುತೆರೆಗೆ ಸೇರಿದಂಗೆ ಸ್ವಲ್ಪ ಜಾಸ್ತಿನೇ ಬೆಳೆದು ಬಿಡ್ತೀವಿ. ಓಕೆ, ದುಡ್ಡು ಬೆಳಿಬೇಕಾ, ಅದನ್ನು ಇನ್ವೆಸ್ಟ್ ಮಾಡ್ತೀವಿ, ಶೇರಲ್ಲಿ ಹಾಕ್ತೀವಿ, ಬ್ಯಾಂಕಲ್ಲಿ ಹಾಕ್ತೀವಿ, ಬೆಳೀತದೆ. ನಾವು ಯಾವ ರೀತಿ ಬೆಳೆಯುವುದು? ಮತ್ತಾಯ 4ನೇ ಅಧ್ಯಾಯ 4ನೇ ವರ್ಷದಲ್ಲಿ ಯೇಸು ಹೇಳುತ್ತಾರೆ, ಸ್ವತಃ ಯೇಸು ಹೇಳುವ ಒಂದು ವಿಷಯ ಇದೇನೆಂದರೆ, ಮನುಷ್ಯನು ರೊಟ್ಟಿಯಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಎಂದರು. ಯೇಸು ಕ್ರಿಸ್ತನು ಸ್ವತಃ ಹೇಳುತ್ತಾರೆ. ಸೈತಾನನು ಆತನನ್ನು ಪರಿಶೋಧನೆಗೆ ಒಳಗೊಂಡಾಗ ಅವರು ಹೇಳ್ತಾರೆ, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕಲ್ಲ, ಅದು ಶರೀರಕ್ಕೆ. ಓಕೆ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು, ದೇವರಿಂದ ಹೊರಟು ಬಂದ ವಾಕ್ಯಗಳು. ಓಕೆ, ಸೊ ದಟ್ ಈಸ್ ದ ನಾವು ಬೆಳಿಬೇಕಂದ್ರೆ ನಮಗೆ ಒಂದು ದಿಕ್ಕು ಬೇಕು, ಯಾವ ರೀತಿ ಅಂತ. ಸೊ ಅದಕ್ಕೋಸ್ಕರನೇ ದೇವರು ಸ್ವತಃ ತಮ್ಮ ವಾಕ್ಯವನ್ನು ನೀಡಿದರು. ದೇವರ ವಾಕ್ಯ ಒಂದು ಅದ್ಭುತವಾದ. ಈ ದಿನ ನಾವು ಇರುವುದು ಇಲ್ಲಿ, ನಮ್ಮ ಸುತ್ತಮುತ್ತಲು ಇರುವುದು ಪ್ರತಿಯೊಂದು ಆತನ ವಾಕ್ಯದಿಂದ ಬಂದುದು. ಲೆಟ್ ದೇರ್ ಬಿ ಲೈಟ್, ಬೆಳಕಿರಲಿ, ಬೆಳಕಾಯಿತು. ಅವನು ಹೇಳಿದ ಮಾತಿನಿಂದ ಈ ದಿನ ನಾವು ಜೀವಂತವಾಗಿದೆ. ಈ ದಿನ ನಾವು ಸೃಷ್ಟಿಪಟ್ಟಲ್ಪಟ್ಟಿದೆ. ಈ ಪ್ರಪಂಚವನ್ನು ನಾವು ನೋಡುತ್ತಿರೋದು, ಪ್ರಪಂಚವೇ ಇರುವುದು ವಾಕ್ಯದಿಂದ. ಸೊ ಆತನ ವಾಕ್ಯದಿಂದ ನಾವು ಬೆಳೆಯಬಹುದು. ಮನುಷ್ಯನು ರೊಟ್ಟಿನ ಮಾತ್ರವಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ, ವಾಕ್ಯದಿಂದ ಅವನು ಬೆಳೆಯುವನು. ಓಕೆ, ಸೊ ದೇವರ ವಾಕ್ಯವನ್ನು ನಾವೆಲ್ಲ ಓದುತ್ತೇವೆ, ಕೇಳಿಸ್ಕೋತೀವಿ, ಈಗಲೂ ಕೇಳಿಸ್ಕೊತಾ ಇರ್ತೀವಿ. ಓಕೆ, ಬಟ್ ಆದರೂ ಬೆಳೆಯುವುದು ಹೇಗೆ? ಆ ರೀತಿ ನೀವು ಕೇಳಿದರೆ 5 ವಿಧಾನಗಳಿದೆ. 5 ವಿಧಾನ ಅಂತಗಿಂತ 5 ಹೆಜ್ಜೆ ಅಂತ ತಗೋಬೋದು. ಮೊದಲನೇದು, ವಿ ನೀಡ್ ಟು ರಿಸೀವ್ ದ ವರ್ಡ್ ಆಫ್ ಗಾಡ್. ಓಕೆ, ಮೊದಲು ದೇವರ ವಾಕ್ಯವನ್ನು ನಾವು ಸ್ವೀಕರಿಸಬೇಕಾಗಿದೆ. ಈ ದಿನ ನಾವು ಅನೇಕ ವಿಷಯಗಳು, ಎಸ್ಪೆಷಲಿ ಇದರ ಸಮಥಿಂಗ್ ಕಾಲ್ಡ್ ವಾಟ್ಸಪ್ ಯೂನಿವರ್ಸಿಟಿ ಅಂತಾರೆ. ವಾಟ್ಸಪ್ಪಲ್ಲಿ ಅದೊಂದು ವಿಶ್ವವಿದ್ಯಾಲಯ ಥರ. ಅದಕ್ಕೆ ಅಡ್ಮಿಷನ್ ಇಲ್ಲ, ಫೀಸ್ ಇಲ್ಲ, ಏನಿಲ್ಲ, ಎಲ್ಲರ ಹತ್ರನೂ ಇರ್ತದೆ. ಎಲ್ಲರೂ ಅದನ್ನು ಫಾರ್ವರ್ಡ್ ಮಾಡಿಕೊಂಡೇ ಇರ್ತಾರೆ, ಏನಂತ ಕಚಕ್ ಅಂತ. ಅದರಲ್ಲಿ ಓದಿದ ತಕ್ಷಣ ಫುಲ್ ಬಿಲೀವ್ ಮಾಡ್ತೀವಿ, ಹೌದಾ? ಓಕೆ, ಅದು ಎಷ್ಟರ ಮಟ್ಟಿಗೆ ಸತ್ಯ ಯಾರಿಗೂ ಗೊತ್ತಿಲ್ಲ. ಓಕೆ, ಎಷ್ಟೊಂದು ಫೇಕ್ ನ್ಯೂಸಸ್ಗಳು ನಾವು ಇದು ವಾಟ್ಸಪ್ ಇಸ್ ಫುಲ್ ಆಫ್ ಸೆಲ್ಫ್ ಹೆಲ್ಪ್ಗಳು ಮತ್ತು ಪೀಪಲ್ ಪ್ಲೀಸಿಂಗ್ ವರ್ಡ್ಸ್ಗಳು, ನಮಗೆ ನಮ್ಮ ಅನುಕೂಲಕರವಾದ ವಾಕ್ಯಗಳು. ನೀವು ಹೇಗಿದ್ದು, ನಿನ್ನ ಬಗ್ಗೆ ಯೋಚನೆ ಮಾಡೋ ಥರ ಬರ್ತದೆ. ಸೊ ವಿ ಸ್ಟಾರ್ಟೆಡ್ ಫೀಲಿಂಗ್ ಮೋರ್ ಲೈಕ್ ದ್ಯಾಟ್. ಇದು ವಾಟ್ಸಪ್ ಯುಗವಾಗಿದೆ. ಅದರಲ್ಲಿ ಎಷ್ಟು ನಂಬಿಕೆ ಇದೆ ನಮಗೆ, ಅದನ್ನು ಮ್ಯಾಕ್ಸಿಮಮ್ ನಂಬ್ತೀವಿ ನಾವು ಅದರಲ್ಲಿ. ಓಕೆ, ಅದನ್ನು ಸ್ವೀಕರಿಸ್ಕೋತೀವಿ. ದಟ್ಸ್ ಅ ವೆರಿ ಡೇಂಜರಸ್ ಥಿಂಗ್. ಆತ್ಮಿಕ ವಿಷಯಕ್ಕೆ, ಮೇ ಬಿ ಶಾರೀರಿಕ ವಿಷಯಕ್ಕೆ ಓಕೆ, ಅವ್ರು ಹೇಳ್ತಾರೆ ದಿನಾಲು ಬೆಳಗ್ಗೆ ಎದ್ದು, ಕೆಲವರು ಹೇಳ್ತಾರೆ ನಿಂತ್ಕೊಂಡು ನೀರು ಕುಡಿ, ಕೆಲವರು ಕೂತ್ಕೊಂಡು ನೀರು ಕುಡಿ. ದಟ್ ಇಸ್ ಮೇಕ್ ಬಿಗ್ ಡಿಫ್ರೆನ್ಸ್. ಬಟ್ ಆತ್ಮಿಕ ವಿಷಯಕ್ಕೆ ನಾವು ಇನ್ನಷ್ಟು ಹುಷಾರಾಗಿರಬೇಕು. ಮೊದಲನೇದಾಗಿ ಸ್ವೀಕರಿಸಬೇಕು. ಇದರಲ್ಲಿ ಯೇಸು ಒಂದು ಸಾಮ್ಯವನ್ನು ಹೇಳಿದ್ರಲ್ಲ, ಆ ಬಿತ್ತುವವನ ಸಾಮ್ಯವನ್ನು ಹೇಳಿದಾಗ ಕೆಲವು ಹೃದಯಗಳು ಕಠಿಣವಾಗಿರೋದ್ರಿಂದ ವಚನ ಬರುತ್ತದೆ, ಹೊರಟು ಹೋಗ್ಬಿಡುತ್ತದೆ. ಇಟ್ ಡಸನ್ ಎಂಟರ್, ಅದನ್ನು ಸ್ವೀಕರಿಸೋದಿಲ್ಲ. ನಾವು ಈ ದಿನ ಪರಿಶೀಲನೆ ಮಾಡಿ ನೋಡಬೇಕು, ಈ ದಿನ ನಾನು ಎಷ್ಟರ ಮಟ್ಟಿಗೆ ಬೆಳೆದಿದ್ದೇನೆ. ಅಥವಾ ನನ್ನ ದೃಷ್ಟಿಯಲ್ಲಿ ಬೆಳೆದರು, ಕೆಲವರು ಹಂಗೂ ಇರ್ತಾರೆ, ನಮ್ಮ ದೃಷ್ಟಿಯಲ್ಲಿ ಬೆಳೆದುಬಿಟ್ಟಿರ್ತೀವಿ. ಓಕೆ, ನಾವೇನೋ ಗ್ರೇಟ್ ಅಂತ ಅಂದ್ಕೊಂಡಿದ್ದು, ಅದು ದೊಡ್ಡದೊಂದು ಮಿಸ್ಟೇಕ್. ಯಾಕಂದರೆ ವಚನ ಹೇಳುತ್ತದೆ, ಅವರ್ ಹಾರ್ಟ್ ಈಸ್ ದ ಮೋಸ್ಟ್ ಡಿಸೀಟ್ಫುಲ್ ಥಿಂಗ್ ಆಫ್ ಆಲ್ ಅದರ್ ಥಿಂಗ್ಸ್. ನಮ್ಮನ್ನು ನಾವು ವಂಚಿಸುವುದು ನಮ್ಮ ಹೃದಯವೇ. ಸೊ ಜ್ಞಾನಿಗಳು, ವಿಶ್ವಾಸದಲ್ಲಿ ಬೆಳೆದಿರೋರು, ಒಂದು ಜೆನ್ಯೂನಾಗಿ ವಿಶ್ವಾಸಿಗಳು, ಅವ್ರ ಹತ್ರ ಕೇಳೋದು, ನಾನು ಬೆಳೆದಿದ್ದೀನ? ನೀವು ನಿಜಕ್ಕೂ ಬೆಳೆದಿದ್ರೆ ಯು ವಿಲ್ ಫೀಲ್ ನಾನು ಬೆಳೆದಿಲ್ಲ ಅಂತ. ಓಕೆ, ಇನ್ನೂ ಬೆಳಿಬೇಕು ಅಂತ. ಆದರೆ ಯಾರು ಬೆಳೆದಿಲ್ಲ ಅವ್ರಿಗೆ ಸಾಕು ಯಾರು ಬೆಳೆದಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮನ್ನು ನೀವು ವಂಚಿಸ್ಕೊಳ್ಳಬೇಡಿರಿ. ಓಕೆ, ಮೊದಲು ನನಗೆ ಸ್ವೀಕರಿಸೋದು. ದೇವರ ವಾಕ್ಯಗಳು ಎಷ್ಟೇ ಬೋರಿಂಗ್ ಪ್ರೀಚರ್ ಮಾಡಲಿ, ಓಕೆ, ಎಷ್ಟೇ ಯಾರೇ ಮಾಡಲಿ, ಆದರೂ ಅದರಲ್ಲಿ ಏನೋ ಒಂದು ಕಲಿಯುವುದು ಇದೆ. ಸ್ವೀಕರಿಸುವ ಒಂದು ಹೃದಯ ಇರಬೇಕು. ಅದಕ್ಕೋಸ್ಕರ ಆ ಬೋರಿಂಗ್ ಪ್ರೀಚರ್ ಮಾಡ್ತಾ ಇರಲಿ ಅಂದಿಲ್ಲ, ಅವ್ರನ್ನೂ ಹೇಳಿ, ಬ್ರೋ
ಸಿಸ್ಟರ್ ಯಾರೋ ಓವರ್ ಇಟ್ ಇಸ್ ಪ್ರೀಚಿಂಗ್, ನೀವು ಹೇಳಿ ಸ್ವಲ್ಪ ಬೋರ್ ಹೊಡಿತು, ನೀವು ಹೇಳಿ ಸ್ವಲ್ಪ ಇನ್ನೂ ಸ್ವಲ್ಪ ಬೆಟರ್ ಮಾಡ್ಬೋದಿತ್ತು ಅಂತ ಹೇಳಿರಿ. ಆದರೆ ಅವರು ಬೋರ್ ಹೊಡಿಸ್ತಿದ್ದಾರೆ ಅಂತ ಹೇಳಿದ್ರಲ್ಲಿ ನಾನೇನು ಕಲಿಯಲ್ಲ ಅಂತ ಕೂತ್ಕೋಬೇಡಿ. ಅಲ್ಲಿ ಇರುತ್ತದೆ ವಾಕ್ಯಗಳಲ್ಲಿ ಸದಾ ಕಾಲ. ವಿ ನೀಡ್ ಟು ರಿಸೀವ್ ಇಟ್. ಓಕೆ, ಹೃದಯದ ಮೇಲೆ, ಮನಸ್ಸಿನ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಯೇಸು ಹೇಳ್ತಾರಲ್ಲ, ಕಠಿಣ ಹೃದಯ ಇನ್ನೊಂದು ಬಂಡೆ ಮೇಲೆ ಬಿದ್ದಿದ್ದು ಅಷ್ಟು ಆಳ ಇಲ್ಲ, ಸುಮ್ಮನೆ ಸರ್ಫೇಸ್ ಮೇಲ್ನೋಟಕ್ಕೆ ಮಾತ್ರ ವಿಶ್ವಾಸ ಇರ್ತಾರೆ, ಸುಮ್ಮನೆ ಬೆದ್ದ ಮೇಲೆ ಹೋಗ್ಬಿಡೋದು ಅಷ್ಟೇ. ಇನ್ನೊಂದು ಮುಳ್ಳಿನ ಗಿಡದಲ್ಲಿ ಸಿಕ್ಕಾಕೊಂಡಿರೋದು, ಎಲ್ಲ ಅಡಚಣೆಗಳು, ಆಸೆ ಹಾಕೊಂಡು ಮನಸ್ಸೆಲ್ಲ ಆತಂಕದಲ್ಲಿ ಇರುತ್ತೆ, ದೇವ್ರ ವಾಕ್ಯನ ಸ್ವೀಕರಿಸೋಕ್ಕೆ ಆಗಲ್ಲ. ಸೊ ಒಂದು ಈಸಿಯೆಸ್ಟ್ ಥಿಂಗ್ ಸ್ವೀಕರಿಸೋದು. ಓಕೆ, ಅವಕಾಶಗಳು ಸಿಕ್ಕಾಗಲ್ಲ, ದೇವರ ವಾಕ್ಯವನ್ನು ಕೇಳುವಾಗ ನಾವು ಸ್ವೀಕರಿಸ್ತೀವಿ. ಎರಡನೇದು, ರೀಡ್ ಇಟ್ ಯೋರ್ ಸೆಲ್ಫ್. ಓಕೆ, ಸ್ವೀಕರಿಸಿ ಯಾರೋ ಓದಿ ಹೇಳ್ಕೊಡ್ತಾರೆ, ಇನ್ನೊಂದು ನಾವೇ ಓದಬೇಕು. ಓಕೆ, ಕೆಲವೊಮ್ಮೆ ನನಗೆ ಸುಮಾರು ವರ್ಷಗಳಿಂದ ನಾನು ಹೇಳಬೇಕು, ವಚನ ಓದಿ ಎಲ್ಲ ಇದು ಗೊತ್ತಿದೆ, ಬೋರ್ ಹೊಡಿತಿದೆ, ಏನು ಮಾಡಲಿ, ಆ ರೀತಿಯಾದ ಒಂದು ಭಾವನೆ ಬಂದಿತ್ತು. ಸಮ್ಟೈಮ್ಸ್ ಆತ್ಮಿಕವಾಗಿ ಬೆಳೆಯಲ್ಲ, ಆತ್ಮಿಕ ವಯಸ್ಸಿನಲ್ಲಿ ಬೆಳೆದಾಗ ಈ ಒಂದು ಅಪಾಯವಿದೆ. ನೀವು ನನ್ನಂಥ ಒಂದು ಅಪಾಯಕರ ಒಂದು ಹಂತದಲ್ಲಿದ್ದರೆ ಎಚ್ಚರಿಸ್ಕೋಬೇಕು. ವಿ ನೀಡ್ ಟು ಚೇಂಜ್. ಯಾಕೆಂದರೆ ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ವಾಕ್ಯದಿಂದ ಬದುಕುತ್ತಾನೆ. ಸೊ ಈ ದಿನ ನನಗೆ ವಾಕ್ಯ ಬೇಡ ಅಂದರೆ ನಾನು ಬದುಕೋಕ್ಕೆ ಕಷ್ಟ ಆಗುತ್ತದೆ. ಸೊ ಅದಕ್ಕೋಸ್ಕರ ಇತ್ತೀಚೆಗೆ ನಾನು ದಾನಿಯಲ್ ಪುಸ್ತಕನ ಪ್ರಾರಂಭಿಸೋಣ ಅಂತ ಸ್ಟಾರ್ಟ್ ಮಾಡಿದೆ. ಐ ಲೈಕ್ ಇಟ್. ಓಕೆ, ಸೊ ವಾಕ್ಯವನ್ನು ಓದುವಾಗ ಒಂದು 5 ಪ್ರಶ್ನೆ ಕೇಳಬಹುದು. ಯಾರು ಇದು ಮಾತಾಡ್ತಿರೋದು? ವೈ, ಯಾಕೆ ಮಾತಾಡ್ತಿದ್ದಾರೆ? ವಾಟ್, ಏನು ಮಾತಾಡ್ತಿದ್ದಾರೆ? ಯಾರಿಗೋಸ್ಕರ ಮಾತಾಡ್ತಿದ್ದಾರೆ? ವೇರ್, ಎಲ್ಲಿ ವಿಷಯ ನಡೆದಿದೆ? ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಕೊಂಡು ಬಂದಾಗ ಅಂತ ಓದ್ಕೊಂಡು ಬರೋದೆ. ಇದು ಒಂದು ಯಾವ ಫಿಲ್ಮ್, ತಾರೆ ಜಮೀನ್ ಪರ್ ಹೇಳ್ತಾರಲ್ಲ, ಈ ಈಶಾಂಕ್ ಕವಿಶಿ ಲೌಡ್ ಆ್ಯಂಡ್ ಕ್ಲಿಯರ್ ಅಂದರೆ ಅವ್ನಿಗೇನು ಓದೋಕ್ಕೆ ಬರಲ್ಲ, ಅವನು ಕೆಲವರು ಹಂಗೆ ಓದ್ತಾ ಇರ್ತೀವಿ. ನಮ್ಮ ಮೈಂಡ್ಗೆ ಏನು ಹೋಗ್ತಾ ಇಲ್ಲ, ಪದಗಳನ್ನು ಓದ್ತಾ ಇರ್ಬೋದು, ಮೈಂಡ್ಗೆ ಅದು ಅನ್ಸ. ಸೊ ಲೆಟ್ಸ್ ರೀಡ್ ಇಟ್ ವಿತ್ ಆಲ್ ಕ್ವೆಶನ್ಸ್. ಓಕೆ, ಜಾಸ್ತಿ ಓದಿಲ್ಲ ಅಂದ್ರೂ ಕನ್ಸಿಸ್ಟೆಂಟಾಗಿ ಕ್ರಮೇಣವಾಗಿ ನಾವು ಓದೋಣ. ಯಾಕೆಂದರೆ ಒಂದು ವೇಳೆ ವಚನ ಓದುವುದು ನಮಗೆ ಬೋರ್, ಇವು ಸಾಕಾಯಿತು ಅಂತ ಅನ್ನಿಸ್ತಿದೆ, ಇಟ್ಸ್ ವೆರಿ ಡೇಂಜರಸ್, ಅಪಾಯಕರ. ಅಥವಾ ನಾನು ಓದ್ತಾನೇ ಇದ್ದೀನಿ ಆದರೂ ಬೆಳವಣಿಗೆ ಆಗ್ತಾಯಿಲ್ಲ, ದಟ್ ಇಸ್ ಆಲ್ಸೋ ಅಪಾಯಕರವಾಗಿರುತ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಸ್ಟಡಿಯಿಂಗ್ ಇಟ್. ಓಕೆ, ಸೊ ಓದೋಣ ನಾವು ಕೂತ್ಕೊಂಡು. ಓಕೆ, ಅನೇಕರು ಹೇಳ್ತಾರೆ, ದಿನಕ್ಕೆ 4 ಅಧ್ಯಾಯಗಳನ್ನು ಓದಿದರೆ 1 ವರ್ಷಕ್ಕೆ ಬೈಬಲ್ ನಾವು ಮುಗಿಸ್ಬಿಡ್ಬೋದು. ವೆನ್ ಇಸ್ ದ ಲಾಸ್ಟ್ ಟೈಮ್ ವಿ ಫಿನಿಶ್ಡ್ ಅವರ್ ಬೈಬಲ್? ಅಟ್ಲೀಸ್ಟ್ ಒಮ್ಮೆ ಆದರೂ ನಾವು ಓದಿದ್ದೇವಾ ಬೈಬಲ್ನ ಸಂಪೂರ್ಣವಾಗಿ? ಅಥವಾ ಓದಿ ತುಂಬ ವರ್ಷಗಳಾಯ್ತಾ? ಅಥವಾ ಕಳೆದ 5 ವರ್ಷದಲ್ಲಿ ಒಮ್ಮೆ ಆದರೂ ಓದಿದ್ದೇವಾ? ನಾನು ಓದಿಲ್ಲ. ಓಕೆ, ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ. ಸೊ ಐ ಆಲ್ಸೋ ಡಿಸೈಡೆಡ್, ನಮ್ಮ ಫ್ಯಾಮಿಲಿ ಗ್ರೂಪ್ಗೆ ನಾನು ಹೇಳಿದೆ, ಕೆಲವು ಬ್ರದರ್ಸ್ಗೆ ವಚನದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ ಓದೋಕ್ಕೆ. ಅವ್ರಿಗೆ ಹೇಳಿದೆ, ನೀವು 1 year ಪ್ಲ್ಯಾನ್ ಮಾಡಿ, ನಾವು ಅದೆಲ್ಲ ಸೇರ್ಕೊತೀವಿ, ನೀವು ನಮಗೆ ಸೂಪರ್ವೈಸ್ ಮಾಡಿ, ನಮಗೆ ಅಡ್ವೈಸ್ ಮಾಡಿ, ನಾವು ಅದನ್ನು ಮುಗಿಸ್ಬೇಕಂತ. ನೀವು ಸಹ ಕೇಳುವರಾಗಿದ್ದರೆ, ನೀವು ವಚನ ಓದೋದ್ರಲ್ಲಿ ಕಷ್ಟಪಡ್ತಿದ್ದರೆ, ನೀವು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಯಾವ ಸಭೆಯಲ್ಲಿ ಇರ್ತೀರೋ, ಕುಟುಂಬ ಸಭೆಯಲ್ಲಿ ಇರ್ತೀರೋ, ಅವ್ರ ಜೊತೆಯಲ್ಲಿ ಸೇರಿಕೊಂಡು ಯಾರಿಗೆ ಇಂಟ್ರೆಸ್ಟ್ ಅವ್ರ ಜೊತೆಯಲ್ಲಿದ್ದು 1 year ಪ್ಲ್ಯಾನ್ ಮಾಡಿ. ಅಥವಾ ಈವನ್ ಯು ಕ್ಯಾನ್ ಡೂ 2 years, ಇಟ್ಸ್ ಓಕೆ. ಓಕೆ, ಏನು ಅರ್ಥ ಆಗದೆ ಬುಳು ಅಂತ ಓದೋಕ್ಕಿಂತ ನಿಧಾನಕ್ಕೇ ಓದೋಣ. ಓಕೆ, ಸೊ ಡೈಲಿ 2 ಚಾಪ್ಟರ್ ಓದಿದರೆ 2 ವರ್ಷಕ್ಕೆ ಮುಗಿಸ್ಬೋದು, ಇಟ್ಸ್ ಓಕೆ. 10 ವರ್ಷ ಆದರೂ ಒಮ್ಮೆನೂ ಓದೋಕ್ಕಿರೋಕ್ಕಿಂತ 2 ವರ್ಷದಲ್ಲಿ ಪೂರ್ತಿ ಓದೋದು ಬೆಟರ್. ಓಕೆ, ಸೊ ದಯವಿಟ್ಟು ಲೆಟ್ಸ್ ಡೂ ದ್ಯಾಟ್. ಓಕೆ, ದೆನ್ ವಿ ನೀಡ್ ಟು ರಿಸರ್ಚ್. ರೀಡ್ ಮಾತ್ರ ಅಲ್ಲ, ರಿಸರ್ಚ್. ಓಕೆ, ಸೊ ಇವಾಗ ವಿ ಆರ್ ಸೋ ಬ್ಲೆಸ್ಸಡ್. ಓಕೆ, ಒಂದು ಸಣ್ಣ ಮೊಬೈಲ್, ಇಫ್ ಯು ಆರ್ ವಾಚಿಂಗ್ ದಿಸ್, ದೆನ್ ಯು ಹ್ಯಾವ್ ದ ಸ್ಮಾರ್ಟ್ಫೋನ್ ಇನ್ ಯುವರ್ ಹ್ಯಾಂಡ್. ಇದನ್ನು ನೀವು ನೋಡ್ತಾ ಇದ್ದರೆ ನಿಮ್ಮಲ್ಲಿ ಒಂದು ನಮಗಿಂತ ವಿವೇಕಭರಿತವಾದ ಒಂದು ಮೊಬೈಲ್ ಥರ ಹೇಳ್ಬೋದು, ಇದನ್ನು ಇಟ್ಟಿದ್ದಾರೆ. ಅದರಲ್ಲಿ ರಿಸರ್ಚ್ಗೆ ಎಲ್ಲ ಒಂದು ಥರವಾದ ವಿಷಯಗಳಿರುತ್ತದೆ. ಓಕೆ, ಅದನ್ನು ಪರಿಶೋಧನೆ ಮಾಡೋದು. ಈ ವಚನ ಎಲ್ಲಿ, ಯಾರು, ಮುಂಚೆ ಹೇಳಿದಲ್ಲ, ಎಲ್ಲಿ, ಯಾರು, ಏಕೆ, ಎಷ್ಟು, ಎವ್ರಿಥಿಂಗ್ ಎಲ್ಲವನ್ನೂ ಅದು ಹೇಳಬಲ್ಲದು. ಓಕೆ, ಸೊ ಪರಿಶೋಧಿಸೋಣ, ಸುಮ್ಮನೆ ಒಂದು ವಚನ ಓದ್ಕೊಂಡು ಹೋಗೋದು ಬೇಡ. ಓಕೆ, ಐ ನೋ, ಅದೇ ವಚನಕ್ಕೆ ಹೋಗೋಣ. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಜೀವಿಸೋದಲ್ಲ. ಓಕೆ, ನಮಗೆ ಗೊತ್ತು, ಯಾರು ಬರೀ ರೊಟ್ಟಿ ತಿನ್ಕೊಂಡು ಬದುಕಲ್ಲ. ಇನ್ ದ ಸೆನ್ಸ್ ಬರೀ ರೊಟ್ಟಿ ಆರ್ ಚಪಾತಿ ಆರ್ ಮುದ್ದೆ, ನಮಗೆ ವೆರೈಟೀಸ್ ಬೇಕು. ಅದಲ್ವ ಸಿಸ್ಟರ್ಸ್? ಓಕೆ,
ಸೊ ನಮಗೆ ಗಂಡ ಹೆಂಡತಿಗೆ ತುಂಬ ಜಗಳ ಆಗೋದಕ್ಕೆ ಏನು ಪ್ರತಿದಿನ ಬೇಳೆ ಸಾರ ಅಂದರೆ ನೀನು ತಂದಾಕಿದ್ರಲ್ಲಿ ಇಷ್ಟೇ ಮಾಡೋಕ್ಕಾಗುತ್ತೆ ಅಂತ ಅವಳು ಕಿರ್ಚಾಡೋದು. ಇಲ್ಲಾಂದರೆ ಹೆಂಡ್ತಿನೇ ಅವಳು ಯಾವಾಗಲೂ ಇಲ್ಲೇ ತಿನ್ನು, ನನಗೆ ಹೊರಗೆ ಕರ್ಕೊಂಡು ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತದೆ. ಓಕೆ, ಮದುವೆ ಏನಾದರೂ ಮದುವೆ ವಿಶೇಷಗಳಿದ್ದರೆ ಏನು ಮಾಡ್ತೀವಿ ನಾವು, ಎಲ್ಲ ಜೊತೆಯಲ್ಲಿ ನಮಗೊಂದು ದೊಡ್ಡ ವಿಷಯ ಊಟ ಸಖತ್ತಾಗಿರಬೇಕು ಅಂತ, ವೆರೈಟೀಸ್ ಇರಬೇಕಂತ, ಬೇರೆಲ್ಲೂ ತಿನ್ನೋದಂಥ ಐಟಮ್ಸ್ ಇರಬೇಕಂತ. ಸೊ ಮನುಷ್ಯನು ಬರೀ ಒಂದು ಸಾದಾ ರೊಟ್ಟಿ ತಿನ್ಕೊಂಡು ಬದುಕೋದಿಲ್ಲ, ಅದರಲ್ಲೂ ನಾವು ರುಚಿಯಾಗಿ ವಿಧ ವಿಧವಾಗಿ ಹೊಸತನವಾಗಿ. ನಮ್ಮಲ್ಲಿ ಈ ವಿಡಿಯೋ ನೋಡಲ್ಲಿ ಒಬ್ಬ ಸಹೋದರಿ ನನಗೆ ಗೊತ್ತು. ಓಕೆ, ಅವರ ಅಡುಗೆ ಮನೆ ಅಂತ ಸುಗುಣ ಅಡುಗೆ ಮನೆ ಅಂತ ಒಂದು ಚಾನೆಲ್ ಇಟ್ಟಿದ್ದಾರೆ. ಅವಾಗವಾಗ ನೋಡ್ತಾ ಇರ್ತೀನಿ, ಏನೇನೋ ವಿಚಿತ್ರವಾಗಿ ಮಾಡ್ತಿರ್ತಾರೆ. ನನಗೂ ಅಯ್ಯೋ ಇವರು ಬರೀ ತೋರ್ಸೋಕ್ಕಿಂತ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಖುಷಿ. ಏನೋ ಸೊ ನಿಮಗೆ ವಿ ಲೈಕ್ ದೋಸ್ ಥಿಂಗ್ಸ್, ಎಕ್ಸ್ಪೆರಿಮೆಂಟ್ ಸಮಥಿಂಗ್, ಹೊಸದಾಗಿ ಮಾಡಬೇಕಂತ ಆಸೆ. ಓಕೆ, ಆದರೆ ವಚನದಲ್ಲಿ ಬಂದಾಗ, ದೇವರ ವಾಕ್ಯದಲ್ಲಿ ಬಂದಾಗ, ಆತ್ಮಿಕವಾದ ಒಂದು ಆಹಾರಕ್ಕೆ ಬಂದಾಗ ಸಾದಾ ದಿನಾಲು ಸಾಂಬಾರು, ಬೇಳೆ ಸಾರು, ವೈಟ್ ರೈಸ್. ಓಕೆ, ಲೆಟ್ಸ್ ಕೀಪ್ ಆ್ಯಡಿಂಗ್ ಸಮಥಿಂಗ್. ಓಕೆ, ಈ ಫೋನ್ನಲ್ಲಿ ಎಷ್ಟೊಂದು ಬ್ಯೂಟಿಫುಲ್ ಬೋಧಕರು, ದೇವರಿಂದ ಆಶೀರ್ವಾದ ಹೊಂದಿದ ಅನೇಕ ಅಧ್ಯಯನ ಮಾಡಿರುವ ಜನರು ಅವರ ಜ್ಞಾನದಿಂದ, ಅವರ ಅನುಭವದಿಂದ ಸುಮಾರು ವಿಷಯಗಳನ್ನು ಉಚಿತವಾಗಿ ಹೇಳಿಕೊಡ್ತಿರ್ತಾರೆ. ಸೊ ಲೆಟ್ಸ್ ವಾಚ್ ದೋಸ್ ಥಿಂಗ್ಸ್. ಓಕೆ, ಅವುಗಳೆಲ್ಲ ಹೆಚ್ಚಾಗಿ ನಾವು ಸುಮ್ಮನೆ ಓದೋದು ಬೇಡ, ಅದನ್ನು ಪರಿಶೋಧಿಸೋದು. ಸೊ ವಿ ನೀಡ್ ಟು ರಿಸೀವ್, ಸ್ವೀಕರಿಸಬೇಕು, ರೀಡ್ ಓದಬೇಕು, ರಿಸರ್ಚ್ ಪರಿಶೋಧಿಸಬೇಕು. ಮೂರನೇದಾಗಿ ಅದನ್ನು ರಿಮೆಂಬರ್ ಮಾಡಬೇಕು, ಜ್ಞಾಪಕದಲ್ಲಿ ಇಟ್ಕೋಬೇಕು. ಕೆಲವರು ಒಬ್ಬರು ನಾನು ಎಷ್ಟು ಓದಿದ್ರು ಜ್ಞಾಪಕನೇ ಇರಲ್ಲ. ಓಕೆ, ಬಟ್ ಹಳೆಯ ಪಿಕ್ಚರ್ ಇವತ್ತು ಜ್ಞಾಪಕ ಇರುತ್ತೆ. ಹಾಗೆ ಯಾವತ್ತೋ ಒಂದಿನ ಸಚಿನ್ ನೋಡಿದ ಸೆಂಚುರಿ ಇವತ್ತು ಜ್ಞಾಪಕ ಇರುತ್ತೆ. ಯಾಕೆ, ನಿನ್ನ ಗಂಡ ಮಾಡಿದೆ ಯಾವುದೋ ಒಂದು ಇನ್ನೂ ಜ್ಞಾಪಕ ಇರುತ್ತೆ. ಮದುವೆಗೆ ಮುಂಚೆ ಏನೋ ಒಂದು ಅಂದಿರ್ತಾನೆ, ಏನೋ ಒಂದು ಮುಖ ಮಾಡಿರ್ತಾನೆ, ಏನೋ ಅಪ್ಪಿತಪ್ಪಿ ಏನೋ ಸ್ವಲ್ಪ ಏನೋ ಹೆಚ್ಚಿಗೆ ಕೇಳಬಿಟ್ನ ಏನೋ ಗೊತ್ತಿಲ್ಲ, ಇನ್ನೂ ಜ್ಞಾಪಕ ಇರ್ತದೆ. ಗಂಡನೂ ಸುಮ್ಮನೆ ಅಲ್ಲ, ಮದುವೆಗೆ ಮುಂಚೆ ಹೆಂಡ್ತಿ ಏನೋ ಒಂದು ತಪ್ಪು ಮಾಡಿದ್ಲೋ ಏನೋ ಒಂದು ಮಾಡೋದು, ಅದನ್ನು ಇನ್ನೂ ಜ್ಞಾಪಕ ಇಟ್ಟಿರ್ತೀರ. ಸೊ ಯಾವುದಕ್ಕೆ ಇಂಪಾರ್ಟೆನ್ಸ್ ಮುಖ್ಯತ್ವ ಕೊಡ್ತೀವೋ ಅದು ಜ್ಞಾಪಕದಲ್ಲಿ ಇರುತ್ತದೆ. ಓಕೆ, ಲಕ್ಷಾಂತರ ವಿಷಯಗಳನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು. ಅದಕ್ಕೋಸ್ಕರ ದೇವರ ವಾಕ್ಯಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡೋಣ, ಮುಖ್ಯತ್ವ ಆದ್ಯತೆ ಕೊಟ್ಟಾಗ ನಾವು ಅದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುತ್ತೇವೆ. ಯಾಕಂದರೆ ದೇವರ ವಾಕ್ಯ ಎಷ್ಟು ಜ್ಞಾಪಕ ಇಟ್ಕೋತೀವೋ ಅಷ್ಟಕ್ಕಷ್ಟು ನಮಗೆ ಆ ಒಂದು ಏನು ಹೇಳ್ತೀವಿ ಶೋಧನೆಯ ಸಮಯದಲ್ಲಿ ಅದು ಸಹಾಯವಾಗುತ್ತದೆ. ಯೇಸು ಕ್ರಿಸ್ತನ ಸಹ ಶೋಧಿಸಲ್ಪಟ್ಟಾಗ ಯಾವ ವಚನ ಜ್ಞಾಪಕ ಇಟ್ಟಿದ್ರೆ ಅದರಿಂದ ಆ ಮಾತನ್ನು ಹೇಳಿ ಆತನು ಆ ಶೋಧನೆಯನ್ನು ಎದುರಿಸಿದನು. ಆಮೇಲೆ ಸೊ ಲೆಟ್ ಅಸ್ ರಿಮೆಂಬರ್. ಓಕೆ, ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ನಾವು ಹೇಳೋದು ಬೇಡ. ಇಫ್ ಯು ಪ್ರಯಾರಿಟೈಸ್, ಅದಕ್ಕೆ ನೀವು ಆದ್ಯತೆ ನೀಡಿದರೆ, ಅದಕ್ಕೆ ಅದು ತುಂಬ ಮುಖ್ಯ ಅಂತ ಅನ್ನಿಸಿದರೆ ಖಂಡಿತವಾಗಿ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು. ಓಕೆ, ಫೈನಲಿ ಇಟ್ ಈಸ್ ರಿಫ್ಲೆಕ್ಟ್ ಆನ್ ಇಟ್, ಪ್ರತಿಬಿಂಬಿಸಬೇಕು. ಈ ವಚನದಿಂದ ನನ್ನ ಜೀವನ ಏನು ಮಾಡಬಹುದು, ಈ ದಿನ ಏನಾಗಿದೆ, ಈ ವಚನ ನನಗೆ ಏನು ಹೇಳುತ್ತದೆ. ವಿ ಆಲ್ ಹ್ಯಾವ್ ಒನ್ ಪ್ರಾಬ್ಲಮ್, ನಮ್ಮೆಲ್ಲರಿಗೂ ಒಂದು ಸಮಸ್ಯೆ ಇದೆ. ಸಮ್ಟೈಮ್ಸ್ ಈಗ ನಾನು ವಚನ ಬೋಧಿಸುವಾಗಲೂ ಸಹ ಅಥವಾ ಸುಮಾರು ಸಲ ಕೂತ್ಕೊಂಡು ವಚನ ಕೇಳ್ತಿರುವಾಗಲೂ ಕರೆಕ್ಟಾಗಿ ಹೇಳಿದ್ರು, ಐ ಫೀಲ್ ದಟ್, ಐ ಹೋಪ್ ಇದನ್ನು ನಾನು ಹೆಂಡ್ತಿ ಕೇಳಿಸ್ಕೊಳ್ತಾ ಇರಬೇಕು, ಅವಳಿಗೆ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಅವಳಿಗೆ ಕರೆಕ್ಟ್ ಇದು, ಅಥವಾ ನನ್ನ ಫ್ರೆಂಡ್ ಇದ್ದಾನಲ್ಲ ನಮ್ಮ ಫ್ಯಾಮಿಲಿ ಗ್ರೂಪ್లో ಹೋಯ್ತಾನಲ್ಲ ಅವ್ನು ಕೇಳಿಸ್ಕೋಬೇಕಿತ್ತು, ಇದು ಕರೆಕ್ಟಾಗಿ ಅವ್ರಿಗೆ ಮೇ ಬಿ ಕರೆಕ್ಟ್ ಇದೆ ಅವ್ರಿಗೂ. ದಟ್ ಈಸ್ ನಾಟ್ ಅವರ್ ಲುಕ್ಔಟ್, ಅದು ನಮ್ಮ ಮುಖ್ಯವಾದ ಅಂಶವಲ್ಲ. ವಿ ನೀಡ್ ಟು ರಿಫ್ಲೆಕ್ಟ್ ಫಾರ್ ಅವರ್ ಲೈಫ್. ನನ್ನ ಜೀವನಕ್ಕೆ ಇದು ಏನು ಆಗುತ್ತೆ, ಏನಂತ ಅರ್ಥ, ಇದನ್ನು ಏನು ಮಾಡಬೇಕು. ಸೊ ರಿಫ್ಲೆಕ್ಟಿಂಗ್ ಫಾರ್ ಅವರ್ ಸೆಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಯಾಕೋಬರು ಹೇಳಿದ್ರಲ್ಲ, ಒಬ್ಬ ವ್ಯಕ್ತಿಯು ಕನ್ನಡಿಯಲ್ಲಿ ಮುಖ ನೋಡಿ ನಾನು ಹೇಗಿದ್ದೀನಿ ಅಂತ ನೋಡಿಬಿಟ್ಟು ಹಾಗೆ ಹೊರಟು ಹೋದರೆ ಮರೆತರೆ ಏನು ಪ್ರಯೋಜನ. ಓಕೆ, ಸೊ ದೇವರು ವಾಕ್ಯವು ಕನ್ನಡಿಯಂತೆ ನಮ್ಮನ್ನು ತೋರಿಸುತ್ತದೆ. ಇದು ಚೇಂಜ್ ಆಗಬೇಕು. ವೆರಿ ಸಿಂಪಲ್. ಎಲ್ಲರ ಮನೇಲಿ ಕನ್ನಡಿ ಇರ್ತದೆ. ಓಕೆ, ಇಲ್ಲಾಂದ್ರೂ ಹೋಗಿ ರೋಡಲ್ಲಿ ಇರೋ ಕಾರ್ ಮುಂದೆ ಯಾವ್ದಾದ್ರು ನಿಂತ್ಕೊಂಡು ನೋಡ್ಕೊಂಡು ಬಿಡ್ತೀವಿ. ವಿ ಸಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಇದ್ರೆ ಅದನ್ನ ಸರಿಪಡಿಸ್ಕೋಬೇಕಂತ. ಹಂಗಿದ್ಯಾ ಎಲ್ಲಿ ಬಿಡೋ ಅಂತ ಹೋದರೆ ಕುಡುಕರು ಮತ್ತು ಮಂದ ಬುದ್ಧಿಯವರು, ಓಕೆ, ಸ್ವಲ್ಪ ಇದು ಸರಿ ಇಲ್ಲದೆವ್ರು ಮಾತ್ರ ಆ ಥರ ಇರ್ಬೋದು. ಯಾರು ಒಂದು ಸರಿಯಾದ ಮನಸ್ಥಿತಿಯಲ್ಲಿ ಇರ್ತಾರೋ ಅವರು ಖಂಡಿತವಾಗಿ ತನ್ನಲ್ಲಿ ಏನಾದರೂ ಒಂದು ಇದ್ದರೆ ಅದು ತಿದ್ದುಕೊಳ್ಳುತ್ತಾರೆ. ಸೊ ನಾವು ವಚನ ನೋಡುತ್ತೇವೆ, ತಿದ್ದುಕೊಳ್ಳಲ್ಲ.
ಸೊ ವಿ ನೀಡ್ ಟು ರಿಫ್ಲೆಕ್ಟ್ ಆನ್ ಇಟ್. ಓಕೆ, ತಿದ್ದುಕೊಳ್ಳಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಅಗತ್ಯವಾಗಿದೆ. ವಚನವನ್ನು ಸ್ವೀಕರಿಸುವವರು, ಓದುವವರು, ಪರಿಶೋಧಿಸುವವರು, ಜ್ಞಾಪಕದಲ್ಲಿಟ್ಕೊಳ್ಳೋರು ಮಾತ್ರ ಸಾಕಲ್ಲ. ವಿ ಶುಡ್ ಬಿಕಮ್ ಡೂವರ್ಸ್ ಆಫ್ ದ ವರ್ಡ್ ಅಂತಾರೆ. ವಚನವು ಹೇಳಿದಂತೆ ಪಾಲಿಸಬೇಕು. ಆಮೇಲೆ ಸೊ ನಾವು ವಚನಗಳನ್ನು ಓದುವಾಗ 3 ವಿಷಯಕ್ಕೆ ಅದನ್ನು ಅಳವಡಿಸಬೇಕು ಜೀವನದಲ್ಲಿ ಯಾವಾಗಲೂ. ಓಕೆ, 3 ಕ್ಯಾಟಗರೀಸ್ ಇದೆ. ಮೊದಲನೇದು ದಟ್ ಈಸ್ ಬೇಸ್ಡ್ ಆನ್ ಅವರ್ ರಿಲೇಷನ್ಶಿಪ್ ವಿತ್ ಗಾಡ್. ವಚನಗಳು ಕಲಿತಾಗ ಅದು ಫಸ್ಟು ಒಂದು ಭಾಗ ಯಾವುದ್ರ ಬಗ್ಗೆ ಸಾಮಾನ್ಯವಾಗಿ ಅದು ಹೇಳ್ತದೆ ಅಂದರೆ ನಮಗೂ ದೇವರಿಗಿರುವ ಸಂಬಂಧ. ಎರಡನೇದು ನಮಗೂ ಬೇರೆಯವರಿಗಿರುವ ಸಂಬಂಧ ಬಗ್ಗೆ ವಿಷಯಗಳಿರುತ್ತದೆ. ಓಕೆ, ಮೂರನೇದಾಗಿ ನಮ್ಮ ಗುಣಗಳ ಬಗ್ಗೆ ಇರುತ್ತದೆ. ಓಕೆ, ಸೊ ಪ್ರತಿ ಸಲ ನಾವು ಓದುವಾಗ ವಚನವನ್ನು ಈ ರೀತಿಯಾಗಿ ನಾವು ನೋಡುವ. ಈ ವಚನ ನನಗೂ ನನ್ನ ದೇವರ ಜೊತೆಲಿರುವ ಸಂಬಂಧದ ಬಗ್ಗೆ ಹೇಳುತ್ತಿದೆಯಾ, ಅಥವಾ ಇದು ನನಗೂ ಬೇರೆಯವರಂದರೆ ನನ್ನ ಸಹೋದರ ಸಹೋದರಿ ಇರ್ಬೋದು, ಸಭೆಯಲ್ಲಿರೋರು, ಸ್ವಂತ ಕುಟುಂಬದವರು ಇರ್ಬೋದು, ಅಥವಾ ನಾವು ಜೊತೆಲಿ ಯಾರ ಜೊತೆಲಿ ಕೆಲಸ ಮಾಡ್ತೀವಿ ಅವರೆಲ್ಲ ಇರ್ಬೋದು, ಅಥವಾ ಯಾರು ನಮ್ಗೆ ಗೊತ್ತಿಲ್ಲದೇ ಇರೋ ಎಲ್ಲರೂ. ಓಕೆ, ಬೇರೆ ಜೀವನರು. ಓಕೆ, ಇವ್ರ ಬಗ್ಗೆ ಮಾತಾಡ್ತಾ ಇರುತ್ತೆ. ಇಲ್ಲಾಂದರೆ ಮೂರನೇದಾಗಿ ಅದು ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿರುತ್ತೆ. ಕ್ಯಾರೆಕ್ಟರ್ನ ಬದಲಾಯಿಸೋದಕ್ಕೆ ಇದು ಮಾಡ್ತಾರೆ. ಸೊ ವಿ ನೀಡ್ ಟು ಗ್ರೋ ಅಪ್, ಬೆಳೀಬೇಕು, ಕೂಸುಗಳಾಗಿರಬಾರದು ಅಂದಾಗ ವಚನಗಳು ನಮ್ಮನ್ನು ಬೆಳೆಯೋದಕ್ಕೆ ಸಹಾಯ ಮಾಡುತ್ತದೆ. ಅದೇ ಒಂದು ಆಹಾರ, ಅದೇ ಒಂದು ಪೌಷ್ಟಿಕಾಂಶ ಅಂತ ಹೇಳ್ತೀವಲ್ಲ. ಸೊ ಎಷ್ಟೊಂದು ಕಡೆ ಸೊಮಾಲಿಯಾ ಅಂತ ಊರಲ್ಲೆಲ್ಲ ಒಳ್ಳೆ ಆಹಾರ ಇಲ್ಲದೆ ಮಕ್ಕಳು ಸತ್ತು ಹೋಗ್ತಾರೆ. ಅವರು ಹಿಂಗೆ ಬೆಳೆದು ಒಟ್ಟು ದೊಡ್ಡದಾಗಿದ್ದು ಇಟ್ಸ್ ವೆರಿ ಸ್ಯಾಡ್ ಟು ಸಿ. ಬಟ್ ನಾವು ಸಹ ಆ ರೀತಿ ಆತ್ಮಿಕವಾಗಿ ನಿಧಾನಕ್ಕೆ ಒಳಗೊಳಗೆ ಸಾಯ್ತಾ ಇರಬಹುದು. ಸೊ ಆದ ಕಾರಣ ಮೊದಲನೇ ವಿಷಯ, ನಾವು ಬೆಳಿಬೇಕಂದ್ರೆ ದೇವರ ವಾಕ್ಯ, ಅದರಿಂದ ನಾವು ಬದುಕ್ತೀವಿ. ಯಾವ ರೀತಿ ನಾವು ಊಟಕ್ಕೆ ಎಷ್ಟು ರುಚಿಯಾಗಿ ಯೋಚನೆ ಮಾಡ್ತೀವಿ. ಈಗಲೂ ಸಹ ನಾನು ಮಾಡ್ತಾರಾಗಲೂ ನಾನು ಯೋಚನೆ ಮಾಡಿ ಇವತ್ತು ಮಧ್ಯಾಹ್ನ ಏನು ಊಟ ಇರಬಹುದು, ರಾತ್ರಿ ಏನಿರುತ್ತೆ, ಈ ರೀತಿಯಾಗಿ ಯೋಚನೆಗಳು ನಮಗೆ ಎಷ್ಟೊಂದು ಬರುತ್ತಿರುತ್ತೆ. ಓಕೆ, ಅದೇ ರೀತಿ ವಚನದ ಬಗ್ಗೆ ಅಂಥದ್ದೇ ಒಂದು ಕಾಳಜಿ ಇರಬೇಕು, ಅಂಥದ್ದೇ ಒಂದು ಆಸಕ್ತಿ ಇರಬೇಕು, ಅಂಥದ್ದೇ ಒಂದು ನಮ್ಮಲ್ಲಿ ಒಂದು ಭಾವನೆ ಇರಬೇಕು. ಅದರಿಂದ ನಾನು ಬೆಳಿತೇನೆ, ಇಲ್ಲಾಂದರೆ ಕೂಸು ಥರನೇ ಇದ್ದು ಬಿಡ್ತೀನಿ, ಅಥವಾ ನಾವು ಆತ್ಮೀಯವಾಗಿ ಸತ್ತೋಗ್ತೀವಿ ಅಂತ. ಸೊ ಈಗ ಹೇಳಿದೆವು 3 ವಿಷಯಗಳು. ಓಕೆ, ಸೊ ನಾವು ವಚನವನ್ನು ಓದುವಾಗ 3 ಕ್ಯಾಟಗರೀಸ್. ಮೊದಲನೇದಾಗಿ ಅದು ನನಗೂ ದೇವರಿಗಿರುವ ಸಂಬಂಧ. ಓಕೆ, ಆಲ್ವೇಸ್ ವರ್ಡ್ ಆಫ್ ಗಾಡ್ ವಿಲ್ ಕೀಪ್ ಪ್ರಿಕ್ಕಿಂಗ್ ಆನ್ ದಟ್. ನನಗೂ ದೇವರಿಗೂ ಯಾವ ಥರ ಸಂಬಂಧ ಇದೆ. ಓಕೆ, ಅದಕ್ಕೆ ಒಳ್ಳೆಯ ಉದಾಹರಣೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಸ್ವತಃ ದೇವರಾಗಿದ್ದರೂ ಸಹ ಆತನು ಭೂಲೋಕದಲ್ಲಿ ಮನುಷ್ಯನಾಗಿ ಬಂದಾಗ ಮನುಷ್ಯರಂತೆ ಆತನು ದೈವವಾಗಿಯೂ ಇದ್ದನು, ಮನುಷ್ಯನಾಗಿಯೂ ಇದ್ದನು. ಆಗ ಮನುಷ್ಯನಾದ ಒಂದು ಸ್ವಭಾವದ ಕಾರಣದಿಂದ ಹ್ಯಾಡ್ ಅ ಗ್ರೇಟ್ ರಿಲೇಷನ್ಶಿಪ್ ವಿತ್. ಈ ಮೇಡ್ ಎಫರ್ಟ್ಸ್. ಓಕೆ, ಎಷ್ಟೊಂದು ಪ್ರಯತ್ನಗಳನ್ನು, ಎಷ್ಟೊಂದು ಶ್ರಮ ವಹಿಸ್ತಿದ್ರು. ವಚನ ಹೇಳುತ್ತದೆಲ್ಲ, ಆತನು ಬೆಳಿಗ್ಗೆ ಎದ್ದು ಪ್ರಾರ್ಥಿಸಿದನು. ಓಕೆ, ನಾನು ಸುಮಾರು ವರ್ಷಗಳು ಬೆಳಗ್ಗೆ ಎದ್ದೊಳನ್ನ ನಿಲ್ಲಿಸಿಬಿಟ್ಟಿದೆ, ಇತ್ತೀಚೆಗೆ ಸ್ಟಾರ್ಟ್ ಮಾಡಿದೆ. ಇಟ್ ಫೀಲ್ಸ್ ವೆರಿ ನೈಸ್. ಬೆಳಗ್ಗೆ ಎದ್ದು ಕರ್ತನಲ್ಲಿ ಪ್ರಾರ್ಥಿಸೋದು, ಒಬ್ಬರನ್ನ ನೆನೆಸ್ಕೊಂಡು ಪ್ರಾರ್ಥಿಸೋದು, ಬೇರೆಯವರ ಒಂದು ಕಷ್ಟಗಳನ್ನ ನೆನೆಸ್ಕೊಂಡು ಪ್ರಾರ್ಥಿಸೋದು, ಇಟ್ ರಿಯಲಿ ಹೆಲ್ಪ್ಸ್ ಅಸ್. ಓಕೆ, ಸೊ ದೇವರಿಗೂ ನನಗೂ ಸಂಬಂಧ ಹೇಗಿದೆ, ದಿಸ್ ಇಸ್ ದ ಮೊದಲನೇ ಭಾಗ. ಈ ಒಂದು ಆತ್ಮಿಕ ಬೆಳವಣಿಗೆಯಲ್ಲಿ ನನಗೂ ದೇವರಿಗೂ ಎಂತಹ ಒಂದು ಸಂಬಂಧವಿದೆ. ಈ ಒಂದು ಸಂಬಂಧ ಒಂದು ಸುಮ್ಮನೆ ಕಾಟಾಚಾರಕ್ಕಿದೆಯಾ? ಓಕೆ, ಅನೇಕರಿಗೆ ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬಂದುಬಿಟ್ಟೆ, ಅದಕ್ಕೋಸ್ಕರ ನಾನು ಯೇಸುವನ್ನು ನಂಬಿದ್ದೇನೆ. ಕೆಲವರು ಇಲ್ಲ, ಯಾವುದೋ ಒಂದು ಕಾಲದಲ್ಲಿ ಯಾರೋ ನನಗೆ ಯೇಸು ಬಗ್ಗೆ ಹೇಳಿಕೊಟ್ಟರು, ಆವಾಗ ಸರಿ ಅನ್ನಿಸ್ತು, ಅದರಿಂದ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈ ರೀತಿಯಾಗಿ ಕಾರಣಗಳಿದ್ದರೆ ಅದು ಸರಿ ಬರೋದಿಲ್ಲ. ನಮಗೂ ದೇವರಿಗಿರುವ ಸಂಬಂಧ ಒಂದು ಅದ್ಭುತವಾದ ಸಂಬಂಧ ಹೇಳ್ತಾರೆ. ಲೂಕ 11ನೇ ಅಧ್ಯಾಯ 1ನೇ ವಚನದಿಂದ 4ರಲ್ಲಿ ಯೇಸು ಹೇಳ್ತಾರೆ, ನಾವು ಪ್ರಾರ್ಥಿಸುವಾಗ ತಂದೆಯನ್ನು ಏನು ಹೇಳಬೇಕಂದ್ರೆ, ಪರಲೋಕದಲ್ಲಿರುವ ದೇವ್ರನ್ನ ಏನು ಹೇಳೋದು, ಪರಲೋಕದಲ್ಲಿರುವ ನನ್ನ ತಂದೆಯೇ. ಐ ಥಿಂಕ್ ಒನ್ ಆಫ್ ದ ಸೂಪರ್ ವಂಡರ್ಫುಲ್ ರಿಲೇಷನ್ಶಿಪ್ ಅಂದರೆ ತಂದೆ ಮಗನದು. ಓಕೆ, ತಂದೆಯಾಗಿ ಮಕ್ಕಳ ಮೇಲೆ ನಮಗೆ ಎಷ್ಟು ಮಮತೆ ಇದೆ. ಸದಾಕಾಲ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ.
ಮಕ್ಕಳ ಒಂದು ಅಭಿವೃದ್ಧಿ, ಮಕ್ಕಳಿಗೆ ರೋಡಲ್ಲಿ ಏನಾದ್ರು ನೋಡಿದ್ರು ಇದು ನಮ್ಮ ಮಗನಿಗೆ ಚೆನ್ನಾಗಿರ್ಬೋದು ಒಂದು ಆಸೆ, ಅಥವಾ ನಮ್ಮ ಮಕ್ಕಳು ಏನಾದರೂ ಕೇಳಿದರೆ ನಮ್ಮ ವಿಷಯಗಳನ್ನು ತ್ಯಾಗ ಮಾಡಿ ಮಕ್ಕಳಿಗೆ ಕೊಡೋಕ್ಕೆ ಸಿದ್ಧವಿರುತ್ತೇವೆ. ಓಕೆ, ಮತ್ತು ನಮ್ಮ ಮಕ್ಕಳು ಸ್ವಲ್ಪ ಮನೆಗೆ ಬರೋಕ್ಕೆ ತಡವಾದರೆ ನಮಗೆ ಒಂದು ಗಾಬರಿ ಆಗುತ್ತದೆ. ಮಕ್ಕಳಿಗೆ ಏನಾದರೂ ಒಂದು ಅಚೀವ್ ಮಾಡಿದರೆ, ಅವ್ರಿಗೇನೋ ಒಂದು ಮಾಡಿದರೆ ಹೆಮ್ಮೆ ಪಡ್ತೀವಿ, ಅವ್ರಿಗಿಂತ ಹೆಚ್ಚಿಗೆ ಹೆಮ್ಮೆ ನಾವು ಪಡ್ತೀವಿ. ಇತ್ತೀಚೆಗೇನು ನನ್ನ ಮಗ ಕಾರ್ ಓಡ್ಸೋಕ್ಕೆ ಕಲ್ತ್ಕೊಂಡು ನಾನು ಈಗ ಮೈಸೂರಿಗೆಲ್ಲ ಹೋಗ್ಬೇಕಂದ್ರೆ ಅವನೇ ಓಡಿಸ್ತಾನೆ. ಎಂಥ ಹೆಮ್ಮೆ ಗೊತ್ತಾ. ಮೊನ್ನೆನವನು ಏನೋ ಒಂದು ವಿಷಯದಲ್ಲಿ ವಿ ಫೀಲ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕೆ ಹೇಳ್ತೀನಿ, ತಂದೆ ಬಗ್ಗೆನೇ ಯಾಕೆ ಹೇಳ್ತೀನಿ, ಯಾಕೆಂದರೆ ಪರಲೋಕದ ತಂದೆ ನಮ್ಮ ಬಗ್ಗೆ ಇನ್ನಷ್ಟು ನಮ್ಮ ಬಗ್ಗೆನೇ ಯೋಚಿಸುತ್ತಾ, ನಮ್ಮ ಬಗ್ಗೆನೇ ಹೆಮ್ಮೆ ಪಡುತ್ತಾ, ನಮ್ಮ ಒಂದು ಅಭಿವೃದ್ಧಿ, ನಮ್ಮ ಒಂದು ಒಳ್ಳೆಯದನ್ನೇ ಚಿಂತಿಸುತ್ತಾ ಇರುವವನು ನಮ್ಮ ತಂದೆಯಾದ ದೇವರಾಗಿರುತ್ತಾರೆ. ಡು ಐ ಫೀಲ್ ದಟ್ ಎಸ್ ಮೈ ಫಾದರ್, ನನ್ನ ತಂದೆ, ಮೈ ಡ್ಯಾಡಿ, ಅಪ್ಪಾಜಿ, ಈ ರೀತಿಯಾದ ಒಂದು ಸಂಬಂಧ ನಮಗೆ ಫೀಲ್ ಆಗ್ತಿದೆಯಾ? ಇದು ಅಷ್ಟು ಸುಲಭವಲ್ಲ. ನಾನು ಆರಂಭದಲ್ಲಿ ಸುಮಾರು ಸಲ ಹೇಳಿರ್ತೇನೆ, ಯೇಸುನ ಅರಿತು ಯೇಸುನ ಹಿಂಬಾಲಿಸು ನಿರ್ಧರಿಸಿದರೂ ಸಹ ದೇವರು ನಿಜಕ್ಕೂ ಇದ್ದಾರಾ, ದೇವರು ನೋಡ್ತಾ ಇದ್ದಾರಾ, ಅಥವಾ ನನ್ನನ್ನು ನಾನು ಸುಮ್ಮನೆ ಏನೋ ಒಂದು ಮೋಸ ಮಾಡ್ಕೊಂಡಿದ್ದೀನಾ, ನನ್ನನ್ನು ನಾನು ಏಪ್ರಿಲ್ ಫುಲ್ ಥರ ಮಾಡ್ಕೊಂಡಿದ್ದೀನಾ, ಎಲ್ಲ ಹೇಳ್ತಾರೆ ಅವ್ರ ಜೊತೆ ಸೇರಿಕೊಂಡು ನಾನು ಗುಂಪಲ್ಲಿ ಯೇಸು ಅಂತ ಹೇಳ್ಕೊಂಡು ಹೋಗ್ತೇನೆ ಅಂತ ನನಗೆ ಸುಮಾರು ಸಲ ಡೌಟ್ ಇತ್ತು. ಬಟ್ ಅದಕ್ಕೋಸ್ಕರ ನಾನು ಪ್ರಾರ್ಥಿಸಿದೆ. ಅನೇಕ ಜನರು ದೇವರಲ್ಲಿ ಸಂಬಂಧ ಇಟ್ಟಿರೋರನ್ನ ನಾನು ಬಗ್ಗೆ ಯೋಚಿಸಿದೆ. ಆ ರೀತಿ ಹೋಗ್ತಾ ಕಾಲಕ್ರಮೇಣ ನನಗೆ ನಿಜಕ್ಕೂ ಅವರು ನನ್ನ ತಂದೆ. ಯಾಕೆಂದರೆ ನಾನು ಆ ತಂದೆಯಿಂದ ಗೊತ್ತಾಯಿತು. ನಂತರ ನನಗೆ ಮಕ್ಕಳಾದ ಮೇಲೆ ಇನ್ನಷ್ಟು ಅದು ದೃಢವಾಯಿತು. ನನಗೆ ಎಷ್ಟೊಂದು ಬಲಹೀನತೆಗಳಿದೆ, ಸಾಮಾನ್ಯ ಜನರ ಮಧ್ಯದಲ್ಲೇ ನಾನು ಎಷ್ಟು ಕಿರಿಯವನು, ಎಷ್ಟು ಅಲ್ಪನು, ಎಷ್ಟು ಬಲಹೀನನು. ಆದರೂ ಸಹ ನಾನಿಷ್ಟು ಬಲಹೀನನಾಗಿದ್ದರೂ, ನನ್ನ ಅನೇಕ ವಿಷಯಗಳು ಸೀಮಿತವಾಗಿದ್ದರೂ ನಾನು ನನ್ನ ಮಕ್ಕಳ ಮೇಲೆ ಎಷ್ಟು ಮಮತೆ ಇಟ್ಟಿದ್ದೀನಿ, ಅವ್ರ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದೀನಿ, ಅವ್ರನ್ನ ಎಷ್ಟು ಪ್ರೀತಿಸ್ತೀನಿ. ಅದಕ್ಕೋಸ್ಕರ ನಾನೇ ಹಿಂಗಿರುವಾಗ ನಮ್ಮ ತಂದೆ, ಪರಲೋಕದ ತಂದೆ, ಐಶ್ವರ್ಯವಾದ ತಂದೆ, ಪರಾಕ್ರಮ ದೇವರು, ಎಲ್ಲ ಇದರಲ್ಲೂ ಎಂಥ ಒಂದು ಜ್ಞಾನಿ, ಬರೀ ಮಾತಿಂದನೇ ಪ್ರಪಂಚವನ್ನು ಸೃಷ್ಟಿಸಿದವರು ಆತನು. ಆವತ್ತು, ಇಂದು, ನಾಳೆ ಎಲ್ಲ ದಿನ ಬದಲಾವಣೆ ಆಗದೇ ಇರುವವನು. ಈ ರೀತಿಯಾಗಿ ಇರುವಾಗ ಅವರು ನನ್ನ ತಂದೆ ಆಗಿದ್ದಾರೆ ಅಂತ ನನಗೆ ಭಾವಿಸಿದಾಗ ಅವರು ನನ್ನನ್ನು ಇನ್ನಷ್ಟು ಪ್ರೀತಿಸ್ಬೋದು, ಇನ್ನಷ್ಟು ನನ್ನ ಬಗ್ಗೆ ಕಾಳಜಿ ವಹಿಸ್ಬೋದು, ಇನ್ನಷ್ಟು ನನ್ನ ಒಳ್ಳೆಯದನ್ನು ಬಯಸುವವರಾಗಿರುತ್ತಾರೆ ಅಂತ ಅರಿವು ಜಾಸ್ತಿ ಆಗ್ತಾ ದಟ್ಸ್ ಅ ಗುಡ್ ರಿಲೇಷನ್ಶಿಪ್. ಇನ್ನೂ ಬೆಳೀಬೇಕಾಗಿದೆ. ಓಕೆ, ಸೊ ನೀವು ಸಹ ಒಂದು ವೇಳೆ ನಿಮಗೆ ಆ ರೀತಿಯಾದ ಏನಾದರೂ ಒಂದು ರಿಲೇಷನ್ಶಿಪ್ಪಲ್ಲಿ ತಂದೆ ಮಗನ ಥರ ಭಾವನೆ ಇಲ್ಲ ಅಂದರೆ ಯು ನೀಡ್ ಟು ರಿಫ್ಲೆಕ್ಟ್ ಆನ್ ಅದ್ರ ಬಗ್ಗೆ ಯೋಚಿಸಬೇಕು. ನೀವು ದೇವರಲ್ಲಿ ಮಾತಾಡಬೇಕು, ಕೇಳಬೇಕು, ಬೇರೆ ಹತ್ರ ಮಾತಾಡಿರಿ, ಕೇಳಿರಿ, ಅರ್ಥ ಮಾಡಿಕೊಳ್ಳಿರಿ. ಆ ಸಂಬಂಧ ಬರಲೇಬೇಕು. ಯಾಕೆಂದರೆ ಪರಲೋಕದಲ್ಲಿರುವ ನಮ್ಮ ತಂದೆ. ಓಕೆ, ಮತ್ತು ಇನ್ನೊಂದು ಕಡೆಯೇ ಹೇಳ್ತಾರೆ, ಯೇಸು ನೀವು ಒಬ್ಬ ತಂದೆಯು ಮೀನನ್ನು ಕೇಳಿದರೆ ನೀವು ಹಾವು ಕೊಡ್ತೀರಾ, ರೊಟ್ಟಿ ಕೇಳಿದರೆ ಕಲ್ಲು ಕೊಡ್ತೀರಾ, ನೀವೇ ಈ ರೀತಿ ಇದ್ದರೆ ನಿಮ್ಮ ತಂದೆಯಾದ ದೇವರು ಇನ್ನೆಷ್ಟು ಒಳ್ಳೆಯವರು ಅಂತ. ಓಕೆ, ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್, ಲೆಟ್ಸ್ ಹ್ಯಾವ್ ಗುಡ್ ರಿಲೇಷನ್ಶಿಪ್ ವಿತ್ ಗಾಡ್. ದೇವರ ಮೇಲೆ ಅಂಥ ಒಂದು ಒಳ್ಳೆಯ ಒಂದು ಪ್ರೀತಿಯ ಸಂಬಂಧ. ಆಮೇಲೆ ಸೊ ಎರಡನೇದಾಗಿ ಅವರ್ ರಿಲೇಷನ್ಶಿಪ್ ವಿತ್ ಒನ್ ಅನದರ್. ಓಕೆ, ವಚನ ಸದಾಕಾಲ ನಮ್ಮ ಒಬ್ಬೊಬ್ಬರ ಜೊತೆ ಇರುವ ಸಂಬಂಧಗಳ ಬಗ್ಗೆ ಹೇಳುತ್ತಿರುತ್ತದೆ. ಓಕೆ, ಐ ವಿಲ್ ರೀಡ್ ಒನ್ ಸ್ಕ್ರಿಪ್ಚರ್ ಫಾರ್ ಯು. ಕೊಲೋಸ್ಯದವರಿಗೆ 3ನೇ ಅಧ್ಯಾಯ, ಕೊಲೋಸ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 13. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಓಕೆ, ಸೊ ನಾವು ಬೆಳೆಯಬೇಕಂದ್ರೆ ನಾವು ಒಬ್ಬರೊಬ್ಬರಲ್ಲಿರುವ ಆ ಒಂದು ಸಂಬಂಧದಲ್ಲಿ ಬೆಳೆಯಬೇಕಾಗಿದೆ. ಓಕೆ, ಈ ವಚನ ಹೇಳ್ತದೆ, ಒಬ್ಬರ ಮೇಲೆ ಒಬ್ಬರು ನಮಗೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ
ಅದನ್ನು ಸೈರಿಸ್ಕೋಬೇಕಂತೆ, ಕ್ಷಮಿಸಬೇಕಂತೆ. ಕರ್ತನು ನಮ್ಮನ್ನು ಕ್ಷಮಿಸಿದ ಹಾಗೆ. ಇನ್ನೊಂದು ಅಪಾಯನ ನೋಡುತ್ತೇನೆ. ಕ್ರೈಸ್ತರ ಒಂದು ಜೀವನದಲ್ಲಿ ನಾವು ಬೆಳೆದು ಬರುತ್ತಾ, ನಾವು ಶಿಷ್ಯರಾಗಿ ಬೆಳೆದು ಬರುತ್ತಾ ನಮಗೆ ದೊಡ್ಡದೊಂದು ಅಪಾಯವೇನೆಂದರೆ ಒಬ್ಬರಲ್ಲೊಬ್ಬರುವ ಸಂಬಂಧದಲ್ಲಿ ಬಿರುಕು ಬೀಳುತ್ತಿರುತ್ತದೆ. ಓಕೆ, ಆರಂಭ ಕಾಲದಲ್ಲಿ ಸಹೋದರ ಸಹೋದರರಿ ದ ಬೆಸ್ಟ್, ಅವ್ರ ಥರ ಯಾರಿಲ್ಲ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಹೋಗ್ತಾ ಹೋಗ್ತಾ ಅವರಲ್ಲಿರುವ ತಪ್ಪು ಕುಂದುಕೊರತೆಗಳು ಹೊರಗೆ ಬರುತ್ತದೆ, ಅಥವಾ ಅವರು ನಮ್ಮನ್ನು ನೋವುಪಡಿಸ್ತಾರೆ. ನಾನು ಆ ಥರ ಬೇರೆಯವ್ರಿಗೆ ನೋವುಪಡಿಸಿದ್ದೀನಿ, ಬೇರೆಯವ್ರು ನನ್ನನ್ನು ನೋವುಪಡಿಸಿದ್ದಾರೆ. ಬಟ್ ವಚನ ಹೇಳುತ್ತದೆ, ದ ಮಾರ್ಕ್ ಆಫ್ ಮೆಚ್ಯೂರಿಟಿ, ಬೆಳವಣಿಗೆಯ ಒಂದು ಗುರುತೇನೆಂದರೆ ಒಬ್ಬರೊಬ್ಬರ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ, ದಟ್ ಮೀನ್ಸ್ ದೇರ್ ಈಸ್ ಅ ಕ್ಲಿಯರ್ ಇನ್ಸ್ಟೆನ್ಸ್ ಆಫ್ ಈ ಬೀಯಿಂಗ್ ರಾಂಗ್. ಆ ವ್ಯಕ್ತಿಯು ನಿಮ್ಮ ವಿರುದ್ಧನ ಅಥವಾ ಏನೋ ಒಂದು ತಪ್ಪು ಮಾಡಿದ್ದಾರೆ, ಆದರೂ ಕ್ಷಮಿಸಿ ಸೈರಿಸಿಕೊಳ್ಳೋದು. ಕರ್ತನು ನಮ್ಮನ್ನು ಕ್ಷಮಿಸಿದ ಹಾಗೆ. ದಿಸ್ ಅನದರ್ ಗ್ರೋತ್. ಐ ಥಿಂಕ್ ನಮ್ಮೆಲ್ಲ ಸಭೆಗಳಿಗೆ ಇದೊಂದು ಮುಖ್ಯವಾಗಿ ಬೇಕಾಗಿದೆ. ನಾನು ಕಳೆದ ಕೆಲವು ವರ್ಷಗಳಲ್ಲಿ ಕೆಲವರು ಮಾಡುತ್ತಿರುವ ತಪ್ಪುಗಳನ್ನು ನೋಡಿ ತುಂಬ ಕೋಪಗೊಂಡಿರ್ತಿದೆ. ಓಕೆ, ಸೊ ಅವ್ರ ಜೊತೆ ಮಾತಾಡೋಕ್ಕೆ ಇಷ್ಟ ಇರ್ತಾ ಇರಲಿಲ್ಲ, ಆ ರೀತಿಯಾಗಿತ್ತು. ಬಟ್ ಒಂದು ತಿಂಗಳ ಹಿಂದೆನೇ, 1.5 ತಿಂಗಳ ಹಿಂದೆ ಒಂದು ಸಂಡೇ ಸರ್ವಿಸಲ್ಲಿ ಯಾರನ್ನ ನಾನು ಆ ಥರ ತುಂಬ ತಪ್ಪು ವರ್ಷಗಿದ್ದು ಅವ್ರು ನನ್ನ ಮುಂದೆನೇ ಕೂತಿದ್ದಾರೆ. ಅವ್ರು ನನ್ನ ಮುಂದೆ ಕೂತಿಲ್ಲ, ಅವ್ರು ಕೂತಿದ್ದು ನಾನು ಹೋಗಿ ಅವ್ರ ಹಿಂದೆ ಕೂತ್ಕೊಂಡ್ಬಿಟ್ಟೆ. ಫೀಲಿಂಗ್ ವೆರಿ ಬ್ಯಾಡ್. ಬಟ್ ಅಲ್ಲಿ ಮೆಸೇಜ್ ಮಾಡ್ತಿರೋ ಬೋಧಕರ ಮುಖಾಂತರ ಬೋಧಕರು ಹೇಳಿದರು, ವಾಟ್ ಈಸ್ ಅ ಮಾರ್ಕ್ ಆಫ್ ಎ ಮೆಚ್ಯೂರಿಟಿ, ಬೆಳವಣಿಗೆಯ ಒಂದು ಗುರುತೇನು. ಅವ್ರು ಹೇಳಿದರು, ಒಬ್ಬರೊಬ್ಬರಲ್ಲಿ ಡಿಸ್ಅಗ್ರಿಮೆಂಟ್ಸ್, ಓಕೆ, ನಮ್ಮಲ್ಲಿ ಒಡಂಬಡಿಕೆ ಇಲ್ಲದಿದ್ದರೂ ಕರ್ತನ ಕಾರಣಕ್ಕೋಸ್ಕರ ನಾವು ಸಂಬಂಧವನ್ನು ಕಟ್ ಮಾಡಬಾರ್ದು, ನಮ್ಮ ಒಂದು ಅನ್ಯೋನ್ಯತೆಯಲ್ಲಿ ದೂರ ಮಾಡಬಾರ್ದು. ಯು ಟೆಲ್ ದಮ್, ಅವತ್ತರ ಹೇಳೋದು, ಸಹೋದರ ನೀನು ಹೇಳಿದ ನನಗೆ ಅದು ಸರಿ ಅನ್ನಿಸ್ತಿಲ್ಲ, ನನ್ನ ಭಾವನೆ ಹೀಗಿದೆ, ಆದರೂ ಅದನ್ನು ಒಂದು ಕಾರಣವಾಗಿಟ್ಕೊಂಡು ಅನ್ಯೋನ್ಯತೆಯಲ್ಲಿ ದೂರವಿರೋದು, ಅವ್ರನ್ನ ಒಂಥರ ಬೇಡ ಅನ್ನಿಸೋದು ತಪ್ಪು. ಅದು ಕೇಳಿ ಖಂಡಿತವಾಗಿ ಓನ್ ಬಿಲೀವ್, ನನ್ನ ಮನಸ್ಸಲ್ಲಿದ್ದ ಎಲ್ಲವೂ ಹಂಗೆ ಕರಗೋಗಿ ಸಂದೇಶ ಮುಗಿದ ತಕ್ಷಣ ಆ ಬ್ರದರ್ಗೆ ಒಳ್ಳೆ ಹಾಕ್ಕೊಟ್ಟು ಒಂದು ಮನಸ್ಪೂರ್ವಕವಾಗಿ ನಾನು ಮಾತಾಡೋದಕ್ಕೆ ಸಹಾಯವಾಯಿತು. ಐ ಫೀಲ್ ಐ ಗ್ರೂ ಲಿಟಲ್ ಬಿಟ್ ದಟ್ ಡೇ. ಆ ದಿನ ಸ್ವಲ್ಪ ಬೆಳೆದಂತ ನನಗೆ ಅನ್ನಿಸ್ತದೆ. ಓಕೆ, ಸೊ ಒಬ್ಬರು ಎಷ್ಟಕ್ಕೆಷ್ಟು ನಮ್ಮ ಸಂಬಂಧಗಳಲ್ಲಿ ತಪ್ಪು ಹೊರಿಸಿದ ಕಾರಣವಿದ್ದರೂ ಸೈರಿಸ್ಕೊಂಡು ಕ್ಷಮಿಸಿ ಅನ್ಯೋನ್ಯತೆಯಲ್ಲಿ ಅವರ ಬಗ್ಗೆ ನಾವು ಯೋಚಿಸಿ ಅನ್ಯೋನ್ಯತೆಯಲ್ಲಿ ಅವ್ರು ಮಾತಾಡ್ತೀವೋ ಅದು ಒಂದು ಬೆಳವಣಿಗೆ. ಇನ್ನೆಷ್ಟು ಹೇಳಬೇಕೆಂದರೆ ಎಲ್ಲೆಲ್ಲಿ ಸಣ್ಣ ಕಾಂಗ್ರಿಗೇಷನ್ಸ್ ಇದೆಯೋ, ಸಭೆಯವರು ಸ್ವಲ್ಪ ಅಲ್ಪ ಸಂಖ್ಯೆಯಲ್ಲಿ ಇದ್ದಾರೋ ಅಲ್ಲಿ ಇನ್ನಷ್ಟು ಬೇಕಾಗಿದೆ ಈ ಒಂದು ಸೈರಿಸುವ ಆ ಶಕ್ತಿ ಮತ್ತು ಕ್ಷಮಿಸುವ ಒಂದು ಗುಣ. ಯಾಕೆಂದರೆ ನಾವು ಅನ್ಯೋನ್ಯತೆಯಲ್ಲಿ ನಮ್ಮಲ್ಲಿ ಬಂದರೆ ದೇವರ ಒಂದು ಪ್ರೀತಿಯಲ್ಲಿ ಪ್ರದರ್ಶನವಾಗುತ್ತದೆ. ಎಮನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಸೊ ತಪ್ಪು ಹೊರಿಸೋದಕ್ಕೆ ಕಾರಣ ಇದೆ. ಯಾಕೆಂದರೆ ಯಾರೂ ಪರಿಪೂರ್ಣರಲ್ಲ, ಯಾರು ಹುಟ್ಟುವಾಗಲೇ ನಾನು ದೇವರ ಮಗನಾಗಿರಬೇಕಂತ ಬಯಸಿದವರಲ್ಲ, ಎಲ್ಲರೂ ಪ್ರಯತ್ನಗಳು ಮಾಡುತ್ತಿದ್ದೇವೆ. ಸೊ ಅದಕ್ಕೋಸ್ಕರ ನಮ್ಮ ಬಗ್ಗೆ ಯಾರಾದರೂ ಒಂದು ಬ್ರೋ ನೀವು ಮಾಡಿದ್ದು ನನಗೆ ಇಷ್ಟ ಆಗಿಲ್ಲ ಅಥವಾ ವಚನದ ಪ್ರಕಾರ ಸರಿ ಇಲ್ಲ ಅಂತ ಹೇಳಿದಾಗ, ಇಲ್ಲ ಹೆಂಗಿದ್ರೆ ಹಂಗೆ ನೀನು ನಾನು ಕ್ಷಮಿಸು, ಆ ರೀತಿಯಾಗಿರಬಾರ್ದು. ನಮ್ಮಲ್ಲೂ ಯಾಕಂದರೆ ನಾವು ಸಹ ಲೆಕ್ಕ ಒಪ್ಪಿಸಬೇಕಾಗಿದೆ ದೇವರ ಮುಂದೆ. ಆದ ಕಾರಣ ನಾವು ಹುಷಾರಾಗಿರಬೇಕು, ನಾವು ಬದಲಾವಣೆ ಆಗಬೇಕು. ಬಟ್ ಬೇರೆಯವ್ರನ್ನ ಸೈರಿಸಿಕೊಂಡು ಕ್ಷಮಿಸುವ ಒಂದು ಗುಣ, ಇಟ್ಸ್ ಅ ಬೆಳವಣಿಗೆಯ ಒಂದು ಗುರುತಾಗಿರುತ್ತದೆ. ಆಮೇಲೆ ಸೊ ಈ ದಿನ ಇಮಿಡಿಯೇಟ್ ಇದನ್ನು ಕೇಳುತ್ತಿರುವಾಗ ನಿಮ್ಮ ಮೈಂಡಲ್ಲಿ ಬರುವ ಒಂದು ವ್ಯಕ್ತಿ, ಒಬ್ಬ ವ್ಯಕ್ತಿ ಯಾರು ಈಗ ಬಂದಿರ್ತಾರೆ ಆಲ್ರೆಡಿ, ಆ ವ್ಯಕ್ತಿ ಯಾರಂದಿದ್ದೋ ಅವರಲ್ಲಿ ಫಸ್ಟ್ ಸರಿಪಡಿಸೋಣ ನಾವು. ಇಟ್ ಸ್ಟಾರ್ಟ್ಸ್ ವಿತ್ ಅವರ್ ಓನ್ ಸೆಲ್ಫ್, ನಮ್ಮೊಳಗಿಂದ. ಓಕೆ, ಒಳಗೆ ನೀವು ನಿರ್ಧರಿಸಿರಿ, ಆಯಿತು ನಾನು ಇನ್ಮೇಲೆ ಅವ್ರ ಬಗ್ಗೆ ಆ ಥರ ಇರುವುದಿಲ್ಲ ಅಂತ. ನಂತರ ಕ್ರಿಯೆಗಳನ್ನು ಮಾಡೋಣ. ಓಕೆ, ವಿಲ್ ಡಿಸೈಡೆಡ್ ರೈಟ್ ಅವೇ ಆ ವ್ಯಕ್ತಿ ಜೊತೆ ನಾವು ಸೇರಿಸ್ತೇವೆ, ಕ್ಷಮಿಸ್ತೀವಿ ಅಂತ. ಮೂರನೇದಾಗಿ ನಾವು ವಚನ ಕೇಳುವಲ್ಲ, ಅದು ನಮ್ಮ ಗುಣಗಳನ್ನು ಬದಲಾಯಿಸಬೇಕು. ಓಕೆ, ಸೊ ವಿ ಆಲ್ ಬೈ ನೇಚರ್ ಆರ್ ಸೆಲ್ಫಿಶ್. ನಾವೆಲ್ಲರೂ ಸ್ವಾರ್ಥಿಗಳು. ಮಗುವಾಗಿದ್ದಂದ್ರೆ ನೋಡಿ, ನಂದು ಗೊಂಬೆ ನಾನು ಕೊಡಲ್ಲ, ನನಗೂ ಬೇಕು. ಬೇರೆಯವ್ರ ಗೊಂಬೆ ಮಗುಗೆ ಬೇಕು, ಆದರೆ ನನ್ನ ಗೊಂಬೆ ಬೇರೆ ಮಕ್ಕಳು. ಕೆಲವು ಮಕ್ಕಳು ಇರ್ತಾರೆ ಕೊಡೋದಕ್ಕೆ, ಆದರೂ ಅದು ತುಂಬ ದೀರ್ಘಕಾಲ ಹಂಗೆ ಉಳಿಯಲ್ಲ. ಓಕೆ, ಅದು ಕಲ್ತ್ಬಿಡುತ್ತೆ, ಸ್ವಾರ್ಥತನ ಹೊರಗೆ ಬಂದುಬಿಡುತ್ತದೆ. ಸೊ ವಿ ಆರ್ ವೆರಿ ಸೆಲ್ಫ್ ಸೆಂಟರ್ಡ್. ಯಾವಾಗಲೂ ನಮ್ಮ ಬಗ್ಗೆನೇ ಯೋಚಿಸೋರಾಗಿರ್ತೇವೆ. ನನಗೆ ಹೆಂಗೆ ಅನ್ನಿಸ್ತಾ ಇದೆ, ನನ್ನ ಹೆಂಗೆ ಮಾಡಿದರು, ನನ್ನನ್ನು ಯಾರು ಇದು ಮಾಡಿದ್ರು,
ನಮ್ಮ ಇದ್ರಲ್ಲಿ ನೋಡೋದು ನಾನು 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 ಏನೋ ಕಂಪ್ಯೂಟ್ರಲ್ಲಿ ನಾನು ನೋಡ್ತೀವಿ ಕೆಲವೊಮ್ಮೆ ಕೆಲವು ಅಕ್ಷರಗಳದ್ದು ಅಳಿಸೋಗ್ಬಿಟ್ಟಿರುತ್ತೆ ಯಾವುದನ್ನ ಜಾಸ್ತಿ ಯೂಸ್ ಮಾಡಿ ಮಾಡಿ ಮಾಡಿ. ನಮ್ಮ ಒಂದು ಇದರಲ್ಲಿ ಹಂಗೆ ನೋಡಿದರೆ ನಾನು ಎಂಬ ಪದ ನಮ್ಮ ಇದರಲ್ಲಿ ಫುಲ್ ಅಳಿಸೋಗ್ಬಿಟ್ಟಿರುತ್ತೆ, ಯಾಕಂದರೆ ಅಷ್ಟು ಸಲ ಯೂಸ್ ಮಾಡಿರ್ತೀವಿ. ಓಕೆ, ಸೊ ಎಲ್ಲದರಲ್ಲೂ ನಾನು. ಓಕೆ, ಗಂಡ ಹೆಂಡತಿ ಮದುವೆಯ ಒಂದು ಜೀವನ ಬಂದರೂ ನಾನು. ಓಕೆ, ಹೆಂಡತಿ ಯೋಚಿಸ್ತಾಳೆ ನನಗೆ ನನ್ನ ಗಂಡ ಏನು ಮಾಡೋದು, ನನ್ನ ಹೆಂಗೆ ಮಾಡಿಸ್ರು, ಗಂಡ ಹೇಳ್ಕೊತಾನೆ ನನ್ನ ಹೆಂಡತಿ ಏನು ಮಾಡಿದ್ಲು, ಇಟ್ಸ್ ಆಲ್ ಅಬೌಟ್ ನಾನು. ಕುಟುಂಬದಲ್ಲೂ ಅಪ್ಪ ಮಕ್ಕಳ ಬಗ್ಗೆ ಹಂಗಿದೆಯಾ, ಸಭೆಯಲ್ಲಿ ಸಭಿಕರ ಮಧ್ಯದಲ್ಲಿ ಹಂಗಿದೆಯಾ, ಸ್ನೇಹಿತರಲ್ಲಿ ಹಾಗಿದೀವ. ಸೊ ಈ ನಾನು ಎಂಬ ಒಂದು ವಿಷಯ ಹೋಗಬೇಕಾಗಿದೆ. ಯಾಕೆಂದರೆ ಕರ್ತನು ನಮಗೆ ಉದಾಹರಣೆಯಾಗಿದ್ದಾರೆ. ಆತನು ತನ್ನ ಬಗ್ಗೆ ಯೋಚನೆ ಮಾಡಿಲ್ಲ, ಆತನು ಯೋಚನೆ ಮಾಡಿದಲ್ಲ ಎಲ್ಲರ ಬಗ್ಗೆ. ಓಕೆ, ಸೊ ನಾನು ಎಂಬುದು ಹೋಗಬೇಕಾಗಿದೆ. ಈ ದಿನ ನಾವು ಆ ವಚನವನ್ನು ಓದುವಾಗ ಬೆಳಿಬೇಕಂದ್ರೆ ನಾನು ಎಂಬುದನ್ನು ಸೈಡಿಗಿಟ್ಟು ಬೇರೆಯವ್ರ ಬಗ್ಗೆ ಯೋಚಿಸೋರಾಗಿ ಆಗಬೇಕು. ಆಮೇಲೆ ಸೊ ತುಂಬ ಮುಖ್ಯವಾಗಿರುತ್ತದೆ. ಸೊ ಈ ದಿನ ನಾವು ಬೆಳೆಯಬೇಕು, ಕೂಸುಗಳಾಗಿರಬಾರದು, ಬೆಳೆಯಬೇಕು. ಓಕೆ, ಕೂಸುಗಳಾಗಿರಬಾರದು. ಮನುಷ್ಯನ ಯೇಸು ಹೇಳಿದರು, ಸ್ವತಃ ಹೇಳಿದರು, ಯೇಸುವೆ ಮನುಷ್ಯನ ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರ ವಾಕ್ಯದಿಂದ ಬದುಕಿರುತ್ತಾನೆ, ಜೀವಿಸುತ್ತಾನೆ. ಓಕೆ, ಸೊ ಆಹಾರವು ರೊಟ್ಟಿ, ಅನ್ನ, ಸಾಂಬಾರು ಇವೆಲ್ಲ ದೇಹಕ್ಕೆ ದೇಹವನ್ನು ಬೆಳೆಸುತ್ತದೆ, ಆದರೆ ದೇವರ ವಾಕ್ಯವು ನಮ್ಮನ್ನು ಬೆಳೆಸುತ್ತದೆ. ನಾವು ಬೆಳಿಬೇಕಾಗಿದೆ. ಅದರಲ್ಲಿ 3 ವಿಷಯದಲ್ಲಿ ಬೆಳಿಬೇಕಾದ್ರೆ ನಮ್ಮೊಂದು ಸಂಬಂಧ. ಬರೀ ದೇವರೆಲ್ಲೋ ಇದ್ದಾರೆ ಅಂತ ಬಿಟ್ಟು ನನ್ನ ತಂದೆ. ಓಕೆ, ನಮ್ಮ ಸಣ್ಣ ಮಕ್ಕಳು ನಮ್ಮನ್ನ ಹೆಂಗೆ ಓಡ್ದು ತಪ್ಕೋತಾರೆ, ಹೆಂಗೆ ಜಂಪ್ ಹೊಡೆದುತ್ತಾರೆ, ಆ ರೀತಿಯಾಗಿ ನಾವು ದೇವರ ಬಗ್ಗೆ ನಮ್ಮ ಒಂದು ಭಾವನೆಗಳು ಬೆಳಿಬೇಕಾಗಿದೆ. ಓಕೆ, ಸೊ ಎರಡನೇದು ಅದಕ್ಕೆ ನಂಬಬೇಕು. ನಾವು ನಮ್ಮ ಮಕ್ಕಳನ್ನ ಹೆಂಗೆ ಪ್ರೀತಿಸುವ ಆ ಥರ ದೇವರು ನಮ್ಮನ್ನು ಪ್ರೀತಿಸ್ತಾರಂಥ ಒಂದು ನಂಬಿಕೆಯಲ್ಲಿ ಆ ಒಂದು ವಿಚಾರದಲ್ಲಿ ನಾವು ಸ್ವಲ್ಪ ಬೆಳೆಯಬೇಕಾಗಿದೆ. ಎರಡನೇದಾಗಿ ಇಟ್ಸ್ ನಾಟ್ ಅಬೌಟ್ ಅಸ್, ಬೇರೆಯವ್ರ ಬಗ್ಗೆ ಯೋಚಿಸೋದು, ರಿಲೇಷನ್ಶಿಪ್ ವಿತ್ ಒನ್ ಅನದರ್, ಸೈರಿಸಿಕೊಳ್ಳಬೇಕು, ಕ್ಷಮಿಸಬೇಕು. ಓಕೆ, ಈ ದಿನ ಯಾವ ಒಬ್ಬ ವ್ಯಕ್ತಿ ನಿಮಗೇನೋ ಒಂದು ಅವ್ರ ಜೊತೆ ನಾನು ಒಡನಾಟ ಸರಿಯಿಲ್ಲ ಅಂತ ಬಂದಾಗ ಅದರಲ್ಲಿ ಕ್ಷಮಿಸೋಣ. ಓಕೆ, ಅಲ್ಲಿ ಸ್ವಲ್ಪ ಬೆಳವಣಿಗೆ ಬರುತ್ತದೆ. ಓಕೆ, ಮೂರನೇದಾಗಿ ನಮ್ಮ ಗುಣಗಳಲ್ಲಿ ನಾನು ಎಂಬ ವಿಷಯ ಪ್ರತಿದಿನ ಯೋಚನೆ ಮಾಡಿ, ಅದರಲ್ಲಿ ನನ್ನ ಬಗ್ಗೆನೇ ಯೋಚನೆ ಮಾಡ್ತೀನಿ, ನಾನು ಅಂತಿದ್ದೆ, ಅದನ್ನು ಸ್ವಲ್ಪ ಅದರಲ್ಲಿ ಬದಲಾಯಿಸಿರಿ, ಬೆಳವಣಿಗೆ ಆಗುತ್ತದೆ. ಸೊ ಈ ರೀತಿಯಾಗಿ ಬೆಳೀತಾನೆ ಹೋಗೋಣ. ಆಮೇಲೆ ಸೊ ತುಂಬ ವಂದನೆಗಳು ದೇವರ ವಾಕ್ಯವನ್ನು ಕೇಳಿಕೊಂಡಿದ್ದಕ್ಕೆ. ದೇವರು ನಿಮ್ಮೆಲ್ಲರೂ, ನನ್ನನ್ನು ಸಹ ಎಲ್ಲರೂ ನಾವು ಬೆಳೆಯೋಣ, ಕೂಸುಗಳಾಗಿರೋದು ಬೇಡ, ಬೆಳೆಯೋಣ. ಆಮೇಲೆ ಸೊ ಈ ಒಂದು ಸಮಯದಲ್ಲಿ ನಾವು ಕರ್ತನ ಭೋಜನಲ್ಲಿ ಪಾಲ್ಗೊಳ್ಳಲಿದ್ದೇವೆ. ಈ ಒಂದು ಎಲ್ಲ ವಿಷಯಗಳು ನಾವು ರಕ್ಷಣೆ ಹೊಂದಿ ನಾವು ಇಷ್ಟು ತಪ್ಪುಗಳನ್ನು ಮಾಡುತ್ತಿದ್ದರು, ಇಷ್ಟು ವರ್ಷ ನಾವು ಬೆಳೆಯದೇ ಇದ್ದರು, ಇಷ್ಟು ವರ್ಷ ದೇವರ ಒಂದು ಸಂಬಂಧದಲ್ಲಿ ಬೆಳೆಯದೇ ಇದ್ದರು, ಒಬ್ಬರೊಬ್ಬರನ್ನ ಕ್ಷಮಿಸದೆ ದ್ವೇಷಿಸ್ತಿದ್ದರು, ಗುಣಗಳು ಹೀನವಾಗಿದ್ದರು, ಸ್ವಾರ್ಥಿಗಳಾಗಿದ್ದರು. ಯೇಸು ಕ್ರಿಸ್ತನ ಒಂದು ಕ್ರೂಜಿಯ ಒಂದು ತ್ಯಾಗ ನಮಗೆ ಕ್ಷಮಾಪಣೆ ಕೊಟ್ಟು ಮತ್ತೆ ಪ್ರಾರಂಭಿಸಿದ್ರಿಂದ ಅವಕಾಶ ಕೊಡುತ್ತಿದೆ. ಆದ್ದರಿಂದ ಈ ಸಮಯದಲ್ಲಿ ಕರ್ತನ ಭೋಜನಲ್ಲಿ ಪಾಲ್ಗೊಳ್ಳುವಾಗ ಅದರ ಬಗ್ಗೆ ಯೋಚನೆ ಪ್ರಾರ್ಥಿಸೋಣ. ಪರಲೋಕದ ತಂದೆಯಪ್ಪ ಸ್ವಾಮಿ, ನಿಮ್ಮ ಶರೀರಕ್ಕೆ ಸಾದೃಶ್ಯವಾದ ರೊಟ್ಟಿಯನ್ನು ತೆಗೆದುಕೊಳ್ಳುವಾಗ ಅಪ್ಪ ಸ್ವಾಮಿ, ನೀವು ನಿಮ್ಮ ಶರೀರವನ್ನು ಆ ಕ್ರೂಜಿಯ ಮೇಲೆ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಕ್ಷಮಾಪಣೆ ಕೊಡುವುದಕ್ಕೋಸ್ಕರ ಆ ಶಿಕ್ಷೆಯನ್ನು ತೆಗೆದುಕೊಂಡಿದ್ದಕ್ಕೆ ಸ್ತೋತ್ರ. ಈ ಒಂದು ಸಮಯದಲ್ಲಿ ತಂದೆ ಆ ಒಂದು ರೊಟ್ಟಿಯನ್ನು ತೆಗೆದುಕೊಳ್ಳುವಾಗ ಅಪ್ಪ ಸ್ವಾಮಿ, ನಾವು ಇನ್ನೂ ಬೆಳೆಯಬೇಕು. ಅಪ್ಪ ಸ್ವಾಮಿ, ನಮ್ಮ ಎಲ್ಲ ತಪ್ಪುಗಳನ್ನು ನೀವು ಕ್ಷಮಿಸಿ ಹೊಸ ಅವಕಾಶವನ್ನು ನೀಡುತ್ತಿದ್ದೀರಾ ಒಂದು ಕೃತಜ್ಞತೆಯಿಂದ ಬೆಳೆಯುತ್ತೇನೆ ಅಂತ ಒಂದು ನಿರ್ಧಾರ ಮಾಡೋದಕ್ಕೆ ಸಹಾಯ ಮಾಡಿರಿ ತಂದೆ. ಈ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇಲೆ. ದ್ರಾಕ್ಷಾರಸಕ್ಕೋಸ್ಕರ ಪ್ರಾರ್ಥಿಸೋಣ. ಪರಲೋಕದ ತಂದೆ ಅಪ್ಪ ಸ್ವಾಮಿ, ಒಂದು ಸಮಯ ಕೊಟ್ಟದಕ್ಕೆ ಸ್ತೋತ್ರ ಹೇಳುತ್ತೇವೆ. ಅಪ್ಪ ಸ್ವಾಮಿ, ನಮ್ಮ ಎಲ್ಲ ಒಂದು ಪಾಪದ ಕಲೆಯನ್ನು ತೊಳೆಯೋದಕ್ಕೆ ನಿಮ್ಮ ರಕ್ತವನ್ನು ಕಲ್ವಾರಿ ಕ್ರೂಜಿ ಮೇಲೆ ಸುರಿಸಿದ್ದಕ್ಕೆ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ನೀವು ನಮ್ಮನ್ನು ಕ್ಷಮಿಸಿದ ಹಾಗೆ ನಾವು ಬೇರೆಯವ್ರನ್ನ ಕ್ಷಮಿಸಬೇಕಂತ ಹೇಳಿದೆ ತಂದೆ. ಆದರೆ ನಮ್ಮನ್ನು ನೀವು ಕ್ಷಮಿಸ್ತೀರಾ ಅಂತ ನಂಬುತ್ತೇವೆ, ಕ್ಷಮಿಸಬೇಕು ಅಂತ ನಿಮ್ಮಲ್ಲಿ ನಿರೀಕ್ಷಿಸ್ತೇವೆ, ಕ್ಷಮಿಸ್ತೀರಾ ಅಂತ ನಾವು ಗ್ಯಾರಂಟಿ ಆಗಿರ್ತೇವೆ. ಆದರೆ ತಂದೆ, ನಾವು ಬೇರೆಯವ್ರ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದಾಗ ಅವ್ರನ್ನ ಕ್ಷಮಿಸೋದಕ್ಕೆ ತುಂಬ ಕಷ್ಟಪಡ್ತೀವಿ ತಂದೆ. ಅವರ ಮಾತು, ಅವರ ನಡತೆ, ಅವರು ಹೇಳಿದ ಹಳೆಯ ವಿಷಯಗಳು, ಅವರು ಬೇರೆಯವ್ರ ಹತ್ರ ಹೇಳಿದ ವಿಷಯಗಳು, ಆ ಥರ ಅನೇಕ ವಿಷಯಗಳು ನಮ್ಮನ್ನು ಕಾಡುತ್ತದೆ ತಂದೆ. ಅಪ್ಪ ಸ್ವಾಮಿ, ಒಂದು ಸಮಯದಲ್ಲಿ ನಾವು ದ್ರಾಕ್ಷಾರಸವನ್ನು ತೆಗೆದುಕೊಳ್ಳುವಾಗ ವಚನ ಹೇಳುವ ರೀತಿಯಲ್ಲಿ
ನಾವು ಬೆಳೆದು ಕೂಸುಗಳಾಗಿ ಆ ರೀತಿ ಯೋಚಿಸದೆ ನಾವು ಬೆಳೆದವರಾಗಿ ನಾವು ಅಪ್ಪ ಸ್ವಾಮಿ ಅವರನ್ನು ಕ್ಷಮಿಸುತ್ತೇನೆ ಅಂತ ಒಂದು ಕ್ಷಮಾಪಣೆಯಿಂದ ನಮ್ಮೊಳಗೆ ಸಮಾಧಾನದಿಂದ ಇರುವುದಕ್ಕೆ ಸಹಾಯ ಮಾಡಿರಿ ತಂದೆ. ಈ ಸಮಯ ಕೊಟ್ಟದೆ ಸ್ತೋತ್ರ ಹೇಳುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೇಲೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.